ಹಾಲೆಲೂಯ. ಎಲ್ಲರೂ ಹಂಚಿಕೊಳ್ಳುತ್ತಾ ಒಂದು ನಿಮಿಷ ದೇವರಿಗೆ ಸ್ತೋತ್ರ ಮಾಡೋಣ. ನಮ್ಮ ಮಧ್ಯದಲ್ಲಿ ಸರ್ವಶಕ್ತನಾದ ರಾಜಾದಿರಾಜನಾದ ದೇವರು ಬಂದಿದ್ದಾರೆ. ಅವರನ್ನು ನೋಡಿಕೊಂಡು ಅವರಿಗೆ ಸ್ವಲ್ಪ ಸಮಯ ಸ್ತೋತ್ರ ಮಾಡೋಣ. ಸ್ವಲ್ಪ ಸಮಯ ಅನ್ಯ ಭಾಷೆಗಳಲ್ಲಿ ಸ್ತುತಿಸೋಣ. ದೇವರು ಬಂದರೆ ಅಲ್ಲಿ ಬಿಡುಗಡೆಯುಂಟು. ದೇವರು ಬಂದರೆ ಅಲ್ಲಿ ಸೌಖ್ಯ, ಸಮಾಧಾನ, ಮಹತ್ ಕಾರ್ಯಗಳುಂಟು. ಹಾಗಾದರೆ ನಿಶ್ಚಯವಾಗಿ ದೇವರು ನಮ್ಮ ಮಧ್ಯದಲ್ಲಿ ಮಹತ್ ಕಾರ್ಯ, ಅದ್ಭುತ ಕಾರ್ಯ, ಸೂಚಕ ಕಾರ್ಯ ಮಾಡಲಿಕ್ಕಾಗಿ ಬಂದಿದ್ದಾರೆ. ಪ್ರಿಯರೇ, ನಾವು ದೇವರನ್ನು ಒಂದು ನಿಮಿಷ ಸ್ತುತಿಸೋಣ. ದೇವರ ಘನತೆಯನ್ನು, ಮಹಿಮೆಯನ್ನು ಧ್ಯಾನಿಸುತ್ತಾ ದೇವರನ್ನು ಒಂದು ನಿಮಿಷ ನಮ್ಮ ಬಾಯಿಗಳನ್ನು ತೆರೆದು ನಮ್ಮ ಬಾಯಿಗಳಿಂದ ಸ್ತುತಿ ಸ್ತೋತ್ರ ಯಜ್ಞಗಳನ್ನು ಸಮರ್ಪಿಸೋಣ. ಅನ್ಯ ಭಾಷೆಗಳಿರುವ ಅನ್ಯ ಭಾಷೆಗಳಲ್ಲಿ ಸ್ತುತಿಸೋಣ. ದೇವರೇ, ನಿಮಗೆ ವಂದನೆ, 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 ವಂದನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಓ ಪವಿತ್ರಾತ್ಮನೇ ವಂದನೆ, ಸರ್ವಶಕ್ತನೇ ವಂದನೆ, ರಾಜಾದಿರಾಜನೇ ವಂದನೆ, ಆಶೀರ್ವಾದ ಮಾಡಿದ ದೇವರೇ, ಆಶೀರ್ವಾದ ನಿಧಿಯೇ ವಂದನೆ, ಆ ಎಲ್ಲವನ್ನು ಅನುಗ್ರಹಿಸಿದ ಆದನೆ ವಂದನೆ, ನಮ್ಮ ಮಧ್ಯದಲ್ಲಿ ಬಂದಿರುವ ಆದನೆ ನಿಮಗೆ ವಂದನೆ, ಎಲ್ಲವನ್ನು ಬೇಕಾದಷ್ಟು ಕೊಟ್ಟಿರುವ ಆಶೀರ್ವಾದ ಮಾಡಿದ ದೇವರೇ ನಿಮಗೆ ಸ್ತೋತ್ರ, 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 ಸ್ತೋತ್ರ. ಓ ಶಬಲ ಬರಿಬಲ ಬ ಶಬಕ ಬರ ಯಾಂಧುರ ಬರಬರು. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಓ ಕರ್ತನ ಸಾನ್ನಿಧ್ಯಕ್ಕಾಗಿ ಮಹಿಮೆ. ತಂದೆ ಕುಮಾರ ಪವಿತ್ರಾತ್ಮ ದೇವರಿಗೆ ವಂದನೆ, ತಂದೆ ಕುಮಾರ ಪವಿತ್ರಾತ್ಮ ದೇವರಿಗೆ ವಂದನೆ, ತಂದೆ ಕುಮಾರ ಪವಿತ್ರಾತ್ಮ ದೇವರಿಗೆ ವಂದನೆ, ತಂದೆ ಕುಮಾರ ಪವಿತ್ರಾತ್ಮ ದೇವರಿಗೆ ವಂದನೆ. ನಮ್ಮದಲ್ಲಿ ತುಂಬಿಸು, ನಿಮ್ಮ ಅಭಿಷೇಕದಿಂದ ತುಂಬಿಸು, ನಿಮ್ಮ ಅಗ್ನಿಯಿಂದ ತುಂಬಿಸು, ಪ್ರಸನ್ನದಿಂದ ತುಂಬಿಸು. ವಾಯು ಮಂಡಲಗಳು ದೇವದೂತರುಗಳಿಂದ ತುಂಬಲ್ಪಡಲಿ. ಅಗ್ನಿಮಯವಾದ ಹೃದಯದ ಆಶುಗಳಿಂದ ವಾಯು ಮಂಡಲಗಳು ತುಂಬಲ್ಪಡಲಿ, 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 ತುಂಬಲ್ಪಡಲಿ. ಇಲ್ಲಿ ಶುರುವಾಗ ಬಿಡುಗಡೆ ನಮ್ಮ ಭಾರತ ದೇಶಕ್ಕೆ ಹರಡಬೇಕು. ಸಿಗರಿಸಿಕೊಳ್ಳಿ, ಸಿಗರಿಸಿಕೊಳ್ಳಿ, ಸಿಗರಿಸಿಕೊಳ್ಳಿ. ಹೊಸ ಅಭಿಷೇಕ, ಓ ಬಲ, ಬಲ, ಪರಾಕ್ರಮಗಳು. ಓ ರೀಬಾ, ಅಂತ್ಯಕಾಲದಲ್ಲಿ ದೇವರು ಕೊಡುವ ಅಭಿಷೇಕ, ಅಂತ್ಯಕಾಲದಲ್ಲಿ ದೇವರು ಕೊಡುವ ಅಗ್ನಿ, ಎಲ್ಲವನ್ನು ಸುಟ್ಟು ಬಿಡುವ ಅಗ್ನಿ, ಎಲ್ಲ ಬಂಧನವನ್ನು ಬಿಚ್ಚುವ ಅಗ್ನಿ, ಎಲ್ಲ ತಡೆಗಳು ಒಡೆಯುವ ಅಗ್ನಿ, ಎಲ್ಲವನ್ನು ಶುದ್ಧಿ ಮಾಡುವ ಅಗ್ನಿ. ಫೈರ್ ಆಫ್ ದಿ ಹೋಲ್ ಸ್ಪಿರಿಟ್. ಓ ಪವಿತ್ರಾತ್ಮನ ಅಗ್ನಿಗಾಗಿ ವಂದನೆ, ಪವಿತ್ರಾತ್ಮನಿಗಾಗಿ ವಂದನೆ, ಪವಿತ್ರಾತ್ಮನಿಗಾಗಿ ವಂದನೆ, ಪವಿತ್ರಾತ್ಮನಿಗಾಗಿ ವಂದನೆ, ಪವಿತ್ರಾತ್ಮನಿಗಾಗಿ ವಂದನೆ, ಪವಿತ್ರಾತ್ಮನಿಗಾಗಿ ವಂದನೆ, ಪವಿತ್ರಾತ್ಮನಿಗಾಗಿ ವಂದನೆ. ಮಕ್ಕಳಲ್ಲಿ ಅಗ್ನಿ ತುಂಬಲಿ, ಅಭಿಷೇಕದ ಬೆಂಕಿ ತುಂಬಲಿ, ಪವಿತ್ರಾತ್ಮನ ಬೆಂಕಿ ತುಂಬಲಿ. ಮಕ್ಕಳು ಬಲ ಹೊಂದಲಿ, ಬಲ ಹೊಂದಲಿ. ಹೊಸ ಬಲ, ಉಪವಾಸದ ಬಲ, ಉಪವಾಸದ ಅಭಿಷೇಕ, ಉಪವಾಸದ ಅಗ್ನಿ, ಫೈರ್. ತುಂಬಿಸು ಕರ್ತನೆ, ತುಂಬಿಸು ಕರ್ತನೆ, ತುಂಬಿಸು ಕರ್ತನೆ. ನಿಮ್ಮ ನಾಮಕ್ಕೆ ಮಾತ್ರ ಮಹಿಮೆಯಾಗಲಿ, ನಿಮ್ಮ ನಾಮಕ್ಕೆ ಮಾತ್ರ ಮಹಿಮೆಯಾಗಲಿ. ನಮಗಲ್ಲ ಕರ್ತನೆ, ನಮಗಲ್ಲ. ಪರಿಶುದ್ಧನಾದ ದೇವರೇ, ಕಲ್ವಾರಿ ಕ್ರೂಸಿಯಲ್ಲಿ ನಮಗೋಸ್ಕರ ಪ್ರಾಣ ಕೊಟ್ಟ ಯೇಸುವೇ, ಆ ಒಬ್ಬನೇ ಕುಮಾರನನ್ನು ಭೂಮಿಗೆ ಕಳಿಸಿಕೊಟ್ಟ ಪರಲೋಕ ತಂದೆಯೇ, ಪವಿತ್ರ ಕುಮಾರನನ್ನು ಕಳಿಸಿ ಕುಮಾರನು ಹೋಗುವಾಗ ನಮಗೆ ಸಹಾಯಕ್ಕಾಗಿ ಕೊಟ್ಟರು ಪವಿತ್ರಾತ್ಮನೇ, ನಿಮ್ಮ ಮಾತ್ರ ಮಹಿಮೆಯಾಗಲಿ. ನಿಮಗೆ ಮಾತ್ರ ಎಲ್ಲ ಮಹಿಮೆಯು ಸಲ್ಲಿಸುತ್ತೇವೆ. ನಿಮ್ಮ ನಾಮಕ್ಕೆ ಮಾತ್ರ ಮಹಿಮೆಯಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಪ್ರಾರ್ಥನೆಗಳು ದೇವರಿಗೆ ಕೈಗಳೆತ್ತಿ ಸ್ತೋತ್ರ ಮಾಡಿಕೊಳ್ಳೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿವಸ ಕೂಡ ದೇವರು ನಮ್ಮ ಜೀವನದಲ್ಲಿ ಕೊಟ್ಟಿದ್ದಾರೆ. ಆರಾಧನೆ ಮಾಡಲಿಕ್ಕಾಗಿ, ದೇವರನ್ನು ಸ್ತುತಿಸಲಿಕ್ಕಾಗಿ, ಕೀರ್ತನೆ ಹೇಳಲಿಕ್ಕಾಗಿ, ಸಾಕ್ಷಿ ಹೇಳಲಿಕ್ಕಾಗಿ, ಎಲ್ಲದಕ್ಕಾಗಿ ದೇವರು ನಮಗೊಂದು ದಿವಸ ಕೂಡ ಕೊಟ್ಟಿದ್ದಾರೆ. ಅದಕ್ಕಾಗಿ ಸ್ತೋತ್ರ. ಹಲ್ಲೆಲೂಯ. ಇವತ್ತು ನಾವು ಸಂತೋಷ ಪಡೋಣ. ಹಲ್ಲೆಲೂಯ. ಕೊಟ್ಟಿದ್ದ ದಿನಕ್ಕಾಗಿ ಸಂತೋಷ ಪಡೋಣ. ಕೊಟ್ಟರುಗಳಿಗೋಸ್ಕರ ಟೆನ್ಷನ್ ಮಾಡೋದಕ್ಕಿಂತ ಕೊಟ್ಟುವುಗಳಿಗಾಗಿ ಸ್ತೋತ್ರ ಮಾಡಬೇಕು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ವಾಕ್ಯ ಹೇಳೋದಕ್ಕಿಂತ ಮುಂಚಿತವಾಗಿ ಹೋದ ದಿನಗಳಲ್ಲಿ ನಾವು ಉಪವಾಸ ಪ್ರಾರ್ಥನೆ ಮಾಡ್ತಾ ಇದೆ. ಹೋದ ಜನವರಿ ಅದಕ್ಕಿಂತ ಮುಂಚಿತವಾಗಿಯೇ ನಾವು ಈ ವರ್ಷ ಏನು ಮಾಡಬೇಕಂತ ತೀರ್ಮಾನ ಮಾಡ್ತಾ ಇರುವಾಗ ನಾವು 21 days ಫಾಸ್ಟಿಂಗ್ ಪ್ರೇಯರ್ ಮಾಡಬೇಕಂತ ತೀರ್ಮಾನ ಮಾಡ್ತಾ ಇದೆ. ಪ್ರೇಯರ್ ಮಾಡಿ ಆವಾಗ ಡೇಟ್ ಮೇಲೆ ನೋಡಿದೆ. ಸರಿ, ಹಿಂಗೆ ಫಸ್ಟ್ ವೀಕಲ್ಲಿ ಶುರು ಮಾಡೋಣ ಅಂತ ತೀರ್ಮಾನ ಮಾಡ್ಕೊಂಡು ಬಂದಿದೆ. ಆವಾಗಂದ ನನ್ನದೊಂದು ಪ್ರಾರ್ಥನೆ ಏನಂದರೆ, ದೇವರೇ, ನಾನು ಮಾತ್ರ ರಾತ್ರಿ ಒಂದೊತ್ತು ಉಪವಾಸ ಮಾಡಲ್ಲ, ರಾತ್ರಿ ಊಟ ಮಾಡಲಿಕ್ಕೆ ಪರ್ಮಿಷನ್ ಕೊಡಬೇಕು ದೇವರೇ, ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಬರುವಾಗೆಲ್ಲ ಕೇಳ್ತಾ ಇದ್ದೆ. ದೇವರೇ, ನಾನು ಯಾವ ರೀತಿಯಲ್ಲಿ ಉಪವಾಸ ಮಾಡಲಿ. ಈಗ ಉಪವಾಸದ ಮುಂಚೆ ದಿನಗಳಲ್ಲೂ ಶುರು ಮಾಡಿದೆ. ದೇವರೇ, ನಾನು ಫುಲ್ ಉಪವಾಸ ಮಾಡಬೇಕಾ, ಅದು ಒಂದೊತ್ತು ಮಾಡಬೇಕಾ, ಎರಡೊತ್ತು ಮಾಡಬೇಕು, ನೀವು ಹೇಳೋ ಥರ ಮಾಡ್ತೀನಿ. ಹಲ್ಲೆಲೂಯ.
ಹಾಗೆ ಪ್ರಾರ್ಥನೆ ಮಾಡ್ತಾ ಇದೆ. ಈ ಉಪವಾಸ ಶುರು ಮಾಡಲಿಕ್ಕೆ ಒಂದು 2-3 ದಿವಸ ಮುಂಚೆ ನನಗೊಂದು ಕನಸು ಬಿದ್ದಿತ್ತು. ಏನಂದರೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ನಾನು ಹೇಳ್ತಾ ಇದ್ದೀನಿ ನಾನು 1.5 ದಿವಸ ಆಯಿತು ನಾನು ಏನೂ ತಿಂದಿಲ್ಲ ಅಂತ. ಹಾಲೆಲೂಯ್ಯ. 1.5 ದಿವಸದಿಂದ ಊಟ ಮಾಡಿಲ್ಲ ಅಂತ ದೇವರು ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಗೊತ್ತಾಯಿತು ದೇವರು ನನಗೆ ಉಪವಾಸ ಪೂರ್ತಿ ಇರಲಿಕ್ಕೆ ಹೇಳಿದೆ ಅಂದೆ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಆದರೆ ನನಗೆ ತುಂಬ ಸಂತೋಷ, ಯಾಕೆಂದರೆ ನನ್ನ ತಂದೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ರಲ್ಲ. ಹಾಲೆಲೂಯ್ಯ, ಹಾಲೆಲೂಯ್ಯ. ನೀನು ಕೂಗಿಕೊಳ್ಳುವಾಗಲೇ ಈಗೋ ಇದ್ದೇನೆ ಎಂದು ಹೇಳುತ್ತೇನೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕೆ ನಾನು ಮತ್ತೆ ಕೇಳಿದೆ, ದಿವಸಗಳಲ್ಲಿ ನೀವು ಇಲ್ಲಿ ಉಪವಾಸ ಪ್ರಾರ್ಥನೆಗೆ ಬಂದಿದ್ದರೆ ಎಷ್ಟೋ ಭಾನುವಾರ ಹೇಳೋದಕ್ಕಿಂತ ಎಷ್ಟೋ ಸುಂದರವಾದ ವಾಕ್ಯಗಳು ಡೈಲಿ ಇಲ್ಲಿ ಬೀಳುತ್ತಾ ಇದೆ, ಮನ್ನ ಬೀಳುತ್ತಾರೆ. ಹಾಲೆಲೂಯ್ಯ. ಅವರಿಗೆ ಬೇಕಾದನ್ನು ತೆಗೆದುಕೊಳ್ಳಬಹುದು, ಅಷ್ಟು ದೇವರ ಆಶೀರ್ವಾದವಾಗಿ ವಾಕ್ಯಗಳು ಕೊಡ್ತಾ ಇದ್ದಾರೆ. ಹಾಗೆ ಪಾಸ್ಟರ್ ವಾಕ್ಯ ಕೊಡ್ತಾ ಇರುವಾಗ ಒಂದು ದಿವಸ ಹೇಳಿದ್ರು, ದೇವರ ದರ್ಶನವನ್ನು ನೀವು ಎದುರು ನೋಡಬೇಕು, ದೇವರ ದರ್ಶನ ಕೇಳಬೇಕು, ಪ್ರತಿಯೊಂದಕ್ಕೂ ನೀವು ದೇವರಿಂದ ಆನ್ಸರ್ ಪಡ್ಕೋಬೇಕು. ದೇವರು ನನಗೆ ಉಪವಾಸ ಮಾಡಲಿಕ್ಕೆ ಹೇಳಿದೆ ಕನಸಲ್ಲಿ ತೋರಿಸಿ, ಆದರೆ ದೇವರೇ ಯಾಕಿದು ಮಾಡಬೇಕು, ನಾನು ಏನಕ್ಕಾಗಿ ಉಪವಾಸ, ನೀನು ನನಗೆ ಇಷ್ಟು ಬಲವಂತ ಮಾಡಿ ಇರಲಿಕ್ಕೆ ಹೇಳಿದ್ದೀರಾ. ನನಗೆ ಒಂದು ವಾರದಿಂದ ತುಂಬ ತಲೆನೋವು, ತುಂಬ ಕಾಲು ನೋವು, ತುಂಬ ರಿಸ್ಕು. ಹಾಲೆಲೂಯ್ಯ. ಆದರೂ ನಾನು ದೇವರಿಗೆ ಕೇಳಿದೆ, ಯಾಕೆ ದೇವರು ಇಷ್ಟೆಲ್ಲ ರಿಸ್ಕ್ ಬಿಟ್ಟು ನಾನು ಯಾಕೆ ಉಪವಾಸ ಇರಬೇಕು. ದೇವರು ನನಗೆ ಹೇಳಿದ ವಾಕ್ಯನೇ ನಾನು ನಿಮಗೆ ಹೇಳಲಿಕ್ಕೆ ಬಂದಿದ್ದು. ದೇವರು ನಮ್ಮ ದೇಶದ ಮೇಲೆ ಕರುಣೆ ತೋರ್ಲಿಕ್ಕೆ ಇಷ್ಟಪಡ್ತಾರೆ. ಹಾಲೆಲೂಯ್ಯ. ಆದರೆ ಅದಕ್ಕೆ ಸಪೋರ್ಟ್ ಮಾಡಲಿಕ್ಕಾಗಿ ನಮ್ಮಂಥವ್ರನ್ನ ಹುಡುಕ್ತಾ ಇದ್ದಾರೆ. ಹಾಲೆಲೂಯ್ಯ. ಅಳುವರ ಕಣ್ಣೀರು ನೋಡಿ ದೇವರು ಸಹಾಯ ಮಾಡಲಿಕ್ಕೆ ರೆಡಿ ಇದೆ. ಆದರೆ ಪ್ರಾರ್ಥನೆಯ ಸಪೋರ್ಟ್ ಹೆಚ್ಚಾಗಿ ಹೋದ್ರೇ ಬ್ಯಾಲೆನ್ಸ್ ಆಗಬೇಕು ತಕ್ಕಡಿ. ಹಾಲೆಲೂಯ್ಯ. ಸೈತಾನಲ್ಲಿ ನಿಂತುಕೊಂಡು ವಾದ ಮಾಡುವಾಗ ದೇವರ ಮಕ್ಕಳ ಪ್ರಾರ್ಥನೆ ಇನ್ನೊಂದು ಸೈಡಲ್ಲಿ ಬೀಳುವಾಗ ಏನಾಗುತ್ತೆ, ನಮ್ಮ ಪ್ರಾರ್ಥನೆ ಹೆಚ್ಚಾಗುವಾಗ ದೇವರಿಗೆ ಕ್ರಿಯೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಹಾಲೆಲೂಯ್ಯ. ಅದಕ್ಕೆ ದೇವರು ನಮ್ಮ ಚಿಕ್ಕವರ ಸಹಾಯ ಉಪವಾಸ ಮಾಡಿ ಮಕ್ಕಳೇ ಅಂತ ಕೇಳ್ತಾ ಇರೋದು. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ನಮ್ಮಿಂದ ನಮಗೂ ಬೇರೆಯವರಿಗೂ ಸಹಾಯ ಆಗಲಿಕ್ಕಾಗಿ ದೇವರು ನಮ್ಮನ್ನು ಕರೀತಾ ಇದ್ದಾರೆ. ಹಾಲೆಲೂಯ್ಯ. ಅದರಿಂದ ಈ ಉಪವಾಸ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ನಿಮಗೆಲ್ಲರಿಗೂ ದೇವರು ಹೆಚ್ಚಾಗಿ ಆಶೀರ್ವಾದ ಮಾಡ್ತಾರೆ. ಮತ್ತು ನಾವು ಉಪವಾಸ ಮಾಡುವಾಗ ಮೇಯ್ನ್ ಆದ ವಿಷಯ, ನಾನು ಈ ಉಪವಾಸಕ್ಕೆ ಖುಷಿಯಾಗಿ ಒಪ್ಕೊಂಡಿದ್ದೇನೆಂದರೆ, ಫಸ್ಟು ಈಗ ನಮ್ಮ ಸಭೆ, ನಮ್ಮ ಜೀವನ, ನಮ್ಮ ಸ್ವಭಾವ, ನಮ್ಮ ಗುಣಗಳೆಲ್ಲ ಬದಲಾಗಬೇಕು. ಯೇಸು ಸ್ವಾಮಿ ನಮ್ಮಲ್ಲಿ ಹೆಚ್ಚಾಗಿ ಬರಬೇಕು, ದರ್ಶನ ಸಿಕ್ಕಬೇಕು. ಅದಕ್ಕಿಂತ ಹೆಚ್ಚಾಗಿ ಮೇ ತಿಂಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ. ಅದಕ್ಕೋಸ್ಕರ ಎಲ್ಲ ಮುಗಿದ ಮೇಲೆ ಅದು ಏನು ಪ್ರಯೋಜನ ಇಲ್ಲ, ವೇಸ್ಟು. ಈಗ ನಮ್ಮ ಸಮಯ, ನಾಳೆ ಅಳದಿರಲಿಕ್ಕೆ, ನಾಳೆ ಮತ್ತೊಬ್ಬರ ರಕ್ತ ನೋಡೋದಿರಲಿಕ್ಕೆ, ನಾಳೆ ಮತ್ತೊಬ್ಬರು ಕಷ್ಟಪಡೋದು ಕೇಳಿಸಿ ನಮಗೂ ಕೂಡ ದೇವರ ಆಲಯದಲ್ಲಿ ಬರದ ಹಾಗೆ ಎಲ್ಲ ತಡೆಗಳು ಬರುವುದಕ್ಕಿಂತ ಮುಂಚಿತವಾಗಿ ಎಚ್ಚೆತ್ತು ಪ್ರಾರ್ಥನಾ ಮಾಡಲಿಕ್ಕೆ ಈ ದಿವಸಗಳು. ಹಾಲೆಲೂಯ್ಯ, ಹಾಲೆಲೂಯ್ಯ. ಈ ಉಪವಾಸ ಬಗ್ಗೆ ನಿಮಗೆ ಇಷ್ಟು ದಿವಸ ಅಷ್ಟು ಅರ್ಥ ಆಗಿಲ್ಲದ್ರೆ ಇವತ್ತಾದರೂ ಅರ್ಥ ಮಾಡಿಕೊಳ್ಳಿ. ಇನ್ನು 15 ಡೇಸ್ 15 ದಿವಸ ಕೂಡ ಉಪವಾಸ ಮುಂದೆ ಹೋಗ್ತಾ ಇರ್ತದೆ. ಬೆಳಿಗ್ಗೆನೂ ಸಂಜೆನೂ ಪ್ರೇಯರ್ ಇರುತ್ತೆ, ವಾಕ್ಯನೂ ಇದೆ. ನೀವು ಬಂದು ನೋಡಿ, ಬೆಳಿಗ್ಗೆ ಸಂಜೆ ಎಲ್ಲ ಬೀಳುವ ಮನ್ನ. ಹಾಲೆಲೂಯ್ಯ. ಸೋಂಬೇರಿಗಳೆಲ್ಲ ಮಲ್ಕೊಂಡು ಬೆಳಿಗ್ಗೆ ಲೇಟಾಗಿ ಹೋಗ್ತಾ ಇದ್ರಂದೆ, ಆವಾಗ ಮನ್ನ ಎಲ್ಲ ಕರಗಿ ಹೋಗ್ತಾ ಇತ್ತಂದೆ. ಹಾಲೆಲೂಯ್ಯ. ಕೆಲವರು ಏನು ಮಾಡ್ತಾ ಇದ್ರಂದೆ, ಜಾಸ್ತಿ ಸರಿ ಇನ್ನು ನಾಳೆ ಯಾಕೆ ಬೆಳಿಗ್ಗೆ ಬರಬೇಕು, ಕೇಳಿಸ್ಕೊಂಡ್ರ ಬ್ರದರ್? ಕೆಲವರು ಬೆಳಿಗ್ಗೆ ಲೇಟಾಗಿ ಹೋಗ್ತಾಯಿತ್ತು, ಆವಾಗ ಮನ್ನ ಕರಗಿ ಹೋಗು. ಕೆಲವರು ಏನು ಮಾಡ್ತಾರೆ, ಸುಸ್ತು, ಸ್ವಲ್ಪ ದೂರ ಮಲ್ಕೊಳ್ಳೋಣ ಬಿಟ್ಟು ಲೇಟಾಗಿ ಹೋಗಿ ಎಲ್ಲ ಕರಗಿ ಹೋಯ್ತು. ಮಾರನೇ ದಿವಸ ಏನು ಮಾಡ್ತಾರೆ ಕೆಲವರು, ನಾಳೆ ಯಾರು ಹೋಗ್ತಾರೆ, ಏನೇನೋ ಕೆಲಸಗಳ, ಅದಕ್ಕೆ ಏನು ಮಾಡೋಣ, ಇವತ್ತೇ ಸ್ವಲ್ಪ ಹೆಚ್ಚಾಗಿ ಎತ್ಕೊಂಡು ಹೋಗಿ ಒಂದು ವಾರಕ್ಕಿರೋದು ಜೋಡಿಸಿ ಇಡೋಣ ಅಂತ ತೀರ್ಮಾನ ಮಾಡಿದ್ರು. ಹಾಲೆಲೂಯ್ಯ. ಮಾರನೇ ದಿವಸ ಏನಾಯಿತು, ಅದು ಹುಳ ಬಿದ್ದು ಹೋಯ್ತದ. ಹಾಲೆಲೂಯ್ಯ, ಹಾಲೆಲೂಯ್ಯ. ಇಲ್ಲಿ ಕೂಡ ದೇವರ ವಾಕ್ಯ ದಿನಾಲೂ ಬರುತ್ತಾ ಇರ್ತದೆ. ಸರಿ, ಒಂದು ವಾರ ಮಾಡಿದ್ದು ನಾನು ಸೇರಿಸಿ ಇಟ್ಟುಕೊಂಡು ಯೂಸ್ ಮಾಡ್ತೀನಿ ಅಂತ ಹೇಳಿದ್ರೆ ಮಾಡ್ಬೋದು. ಆದರೆ ಫ್ರೆಶ್ ಬರೋದು ತಗೊಂಡವರಿಗೆ ಹೆಚ್ಚು. ಆವತ್ತಿಟ್ಟುಕೊಂಡು ಸ್ವಲ್ಪ ಕ್ರಮಿಸಿ ಹೋಗೋದಂದರೆ ನಾನು ಈಗ ಲಿಟ್ರಲಿ ಈಗ ಅದ್ರ ಪ್ರಕಾರ ಹೇಳ್ಕೊಂಬಂದರೂ ಕೂಡ ಏನಾಗುತ್ತೆ, ಇವತ್ತು ಹೇಳಿದ ವಾಕ್ಯ ನೀವು ನಾಳೆ ಎಲ್ಲ ನೆನಪು ಮಾಡ್ಕೊಂಡಿರ್ತೀರಾ, ಅದೆಲ್ಲ ಸುಮ್ಮನೆ ಹೇಳ್ತೀರಿ. ಆಮೇಲೆ ಮಾರನೇ ವಾರ ಪಾಸ್ಟ್ ಬಂದು ಕೇಳುವಾಗ ಹೋದ ವಾರ ಯಾವ ವಾಕ್ಯ ಹೇಳಿದೆ,
ಇವಾಗ ಹೇಳ್ತೀರಾ? ಓಕೆ, ಎಲ್ಲ ಒಂದು ಹಾಲೆಲೂಯ್ಯ. ದಿನಾಲು ದೇವರ ಆಶೀರ್ವಾದಕ್ಕೆ ನಮಗೆ ದಾರಿ ಇದೆ ಮಕ್ಕಳೇ. ನಮ್ಮ ಹತ್ರ ದಾರಿ ಇಲ್ಲದೆ ಎಷ್ಟೊಂದು ಜನ ಇದ್ದಾರೆ. ನಮಗೊಂದು ಉಪವಾಸ ಪ್ರಾರ್ಥನೆ ಇಲ್ಲ, ನಮಗೊಂದು ಶುಕ್ರವಾರ ಪ್ರೇಯರ್ ಇಲ್ಲ, ನಮಗೊಂದು ಪ್ರಾರ್ಥನೆ ಮಾಡಲಿಕ್ಕೆ ಜಾಗ ಇಲ್ಲ ಅಂತ ಇಲ್ಲ. ಎಷ್ಟೋ ಜನ ಎಷ್ಟೋ ಕಡೆಯಿಂದ ಬಂದು ಹೇಳೋದು ನಾನು ಕೇಳಿಸ್ಕೊಂಡಿದ್ದೀನಿ. ನಿಮಗೆ ಒಳ್ಳೆಯ ಸಾಹಚರ್ಯವನ್ನು ದೇವರು ಕೊಟ್ಟಿದ್ದಾರೆ, ಉಪಯೋಗಿಸಿಕೊಳ್ಳಿರಿ. ಬೆಳಿಗ್ಗೆನೂ ನಾನು ಹಿಂದಿ ಮಾತಾಡಿ ಹಿಂದಿನೇ ಜಾಸ್ತಿ ಬರ್ತಾ ಇದೆ, ನನಗೆ ನಾಲಿಗೆ ತಪ್ಪುತ್ತಾ ಇದೆ. ಸ್ತೋತ್ರ, ಹಲ್ಲೆಲೂಯಾ. ನೀವು ಪ್ರಾರ್ಥನೆ ಮಾಡಿ ಸಹಾಯ ಮಾಡಿ. ನೀವು ಪ್ರಾರ್ಥನೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ನನ್ನ ನಾಲಿಗೆ ಸರಿಯಾಗಿ ಬರುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ದಿನಾಲೂ ಬಂದು ದೇವರ ಆರಾಧನೆ, ದೇವರ ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆಯಲ್ಲಿ ನಿಮಗೆ ಎಷ್ಟು ಉಪವಾಸ ಮಾಡಲಿಕ್ಕೋ ಅಷ್ಟು ಉಪವಾಸ ಮಾಡಿ. ನಿಮ್ಮ ಕೈಯಲ್ಲಿ ಮಧ್ಯಾಹ್ನ ಗಂಡಾದರೂ ಸಂಜೆ ಗಂಡಿದ್ದರೆ ಬೆಸ್ಟು. ನಿಮ್ಮ ಕುಟುಂಬದಲ್ಲಿ ಬರಬೇಕಾದ ಶೋಧನೆ ತಪ್ಪುತ್ತೆ ಪ್ರಿಯರೇ. ಹಲ್ಲೆಲೂಯಾ. ನಾನು ನಿಮಗೆ ಇನ್ನೊಂದು ಸೀಕ್ರೆಟ್ ಹೇಳ್ತೀನಿ. ನಾನು ಯಾವುದಾದ್ರೂ ಆಸ್ಪತ್ರೆಯಲ್ಲಿ ಯಾರಾದರೂ ಮಲ್ಕೊಂಡಿರೋ ಎಷ್ಟೋ ಸಲ ಹೋಗಿ ನೋಡ್ಲಿಕ್ಕೆ ಹೋಗಿದೆ. ಯಾಕೆಂದರೆ ನನ್ನವರಾಗಿದ್ದರೆ ನಾನು ಹೋಗಬೇಕಾಗಿತ್ತಲ್ಲ. ದೇವರೇ ನನ್ನ ಕಷ್ಟ ಆದರೂ, ನನಗೆ ಬೆನ್ನೋವಿದ್ರು, ಸ್ವಲ್ಪ ಅಲ್ಲೆಲ್ಲ ನಡೆಯೋದು ಮತ್ತೆಲ್ಲ ರಿಸ್ಕ್ ಇರುತ್ತೆ, ಆದರೂ ನಾನು ಹೋಗ್ತೀನಿ ದೇವರೇ. ನನ್ನ ಮನೆಯಿಂದ ಯಾರು ಈ ಆಸ್ಪತ್ರೆಯಲ್ಲಿ ಬರದಿರಲಿಕ್ಕೆ ನಾನು ಅವರನ್ನು ಹೋಗಿ ಪ್ರಾರ್ಥನೆ ಮಾಡ್ಕೊಂಬರ್ತೀವಿ ಅಂತ. ಹಲ್ಲೆಲೂಯಾ. ನೀವು ನಿಮ್ಮ ಜೀವಿತದಲ್ಲಿ ಏನು ಬರಬೇಕಾಗಿದೆಯೋ ಬರಬಾರ್ದಿದೆಯೋ ಅದಕ್ಕೋಸ್ಕರ ಮತ್ತೊಬ್ಬರಿಗೋಸ್ಕರ ನೀವು ಪ್ರಾರ್ಥನೆ ಮಾಡೋದಾದರೆ, ಅದಕ್ಕೆ ಮುಂಚೆ ಇದೇ ಥರ ಉಪವಾಸ ಪ್ರಾರ್ಥನೆ ಮಾಡೋದಾದರೆ ಬರಬೇಕಾದ ದೊಡ್ಡ ಗಂಡಾಂತರಗಳು ದಾರಿಯಲ್ಲೇ ತಪ್ಪಿ ಹೋಗುತ್ತದೆ. ಹಲ್ಲೆಲೂಯಾ. ಇದು ಸುಳ್ಳು ಮಾತಲ್ಲ. ಇದು ನಿಮ್ಮನ್ನು ಹೇಳಿಕೊಳ್ಳಿಕ್ಕೆ ನಿಮಗೆ ಏನೋ ನಿಮ್ಮನ್ನು ಆ ಥರ ಒಂದು ಮಾತಲ್ಲ ಇದು. ಈ ಮಾತು ದೇವರ ಮಾತು, ಇದು ನನ್ನ ಅನುಭವದ ಮಾತು. ಎಷ್ಟೋ ವಿಷಯಗಳಲ್ಲಿ ಬರಲಿಕ್ಕೆ ಮುಂಚೆ ದೇವರು ಇಷ್ಟೊಂದು ಚಿಕ್ಕದೊಂದು ಸೂಚನೆ ತೋರಿಸುವಾಗ ನಾನು ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡಿದ್ದೆ, ಅದೆಲ್ಲ ತಪ್ಪಿ ಹೋಗೋದು ನಾನು ಸುಂದರವಾಗಿ ನೋಡಿಕೊಂಡಿದ್ದೆ. ಹಲ್ಲೆಲೂಯಾ. ಅದಕ್ಕೆ ನಿಮ್ಮ ಜೀವನದಲ್ಲಿ ಬರಬೇಕಾಗಿರುವ ತಡೆಗಳು, ಅಶುದ್ಧಾತ್ಮನ ಕ್ರಿಯೆಗಳು, ಕೆಲವರಿಗೆ ಕೆಲಸ ನಷ್ಟ ಆಗುತ್ತೆ. ಮೊನ್ನೆ ದೇವರು ನನಗೆ ಹೇಳಿದ್ರು, ಯಾರ್ದೋ ಕೆಲಸ ನಷ್ಟ ಆಗುತ್ತೆ ಅನ್ನೋ ಪ್ರಕಾರವಾಗಿ. ನನಗೆ ಗೊತ್ತಿಲ್ಲ, ನಾನು ಪ್ರೇಯರ್ ಮಾಡ್ತಾ ಇರುವಾಗ ಹಿಂಗೊಂದು ಮಾತು ಬಂದು, ಅದಕ್ಕೆ ಆ ಥರ ಎಲ್ಲ ಬರಲಿಕ್ಕೆ ಚಾನ್ಸ್ ಇದೆ ಪ್ರಿಯರೇ. ಅದರಿಂದ ನೀವು ಎಚ್ಚೆತ್ತುಕೊಳ್ಳಿರಿ, ಉಪವಾಸ ಪ್ರಾರ್ಥನೆಗೆ ಭಾಗವಹಿಸಿರಿ. ಯೆಶಾಯ ಪ್ರವಾದನ ಗ್ರಂಥದಲ್ಲಿ 37ನೇ ಅಧ್ಯಾಯ 1, 2, 3 ವಾಕ್ಯ ಓದಿಕೊಳ್ಳೋಣ. 3ನೇ ವಾಕ್ಯ ದೇವರು ನನಗೆ ಕೊಟ್ಟ ಮಾತು. ಆಗ ಹಿಜ್ಕೀಯನು ಬಟ್ಟೆಗಳನ್ನು ಹರಿದುಕೊಂಡು ಗೋಣಿತಟ್ಟನ್ನು ಕಟ್ಟಿಕೊಂಡು ಯೆಹೋವನ ಆಲಯಕ್ಕೆ ಹೋದನು. ಇದಲ್ಲದೆ ಅವನು ರಾಜಗೃಹಾಧಿಪತಿಯಾದ ಎಲ್ಯಾಕೀಮ್, ಲೇಖಕನಾದ ಶೆಬ್ನ, ವೃತ್ತಯಾಜಕನು ಇವರನ್ನು ಕರೆಸಿ, ನೀವು ಗೋಣಿತಟ್ಟನ್ನು ಕಟ್ಟಿಕೊಂಡು ಆಮೋಚನ ಮಗನು ಪ್ರವಾದಿಯೂ ಆಗಿರುವ ಯೆಶಾಯನ ಬಳಿಗೆ ಹೋಗಿ ಹೀಗೆ ಹೇಳಿರಿ ಎಂದು ಆಜ್ಞಾಪಿಸಿದನು. ಅವರು ಅದರಂತೆ ಯೆಶಾಯನ ಬಳಿಯಲ್ಲಿ, ಈ ದಿವಸದಲ್ಲಿ ನಮಗೆ ಮಹಾ ಕಷ್ಟವು, ಶಿಕ್ಷೆಯು, ನಿಂದೆಯು ಸಂಭವಿಸುತ್ತಿರುತ್ತವೆ. ಹೆರಿಗೆಯ ಕಾಲ ಬಂದದೆ, ಆದರೆ ಹೆರುವುದಕ್ಕೆ ಬಲ ಸಾಲದು. ಹಲ್ಲೆಲೂಯಾ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚೋಣ, ಶಿರಬಾಗೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಸ್ತೋತ್ರ ದೇವರೇ. ವೆಲ್ಕಮ್ ಹೋಲಿ ಸ್ಪಿರಿಟ್, ವಿ ಆರ್ ಇನ್ ಯುವರ್ ಪ್ರೆಸೆನ್ಸ್, ಫಿಲ್ us with your power. You are living water, never drying fountain, comforter and counselor, take complete control, take complete control. Bani pavitra ನಿಮ್ಮ ಪ್ರಸನ್ನದೆ ಬಯಸುವೆನು, ನಿಮ್ಮ ಆತ್ಮದಿಂದ ನಮ್ಮ ತುಂಬಿಸಿ, ನೀವಾಳ್ವಿಗೆ ಮಾಡು, ನೀವಾಳ್ವಿಗೆ ಮಾಡು, ನೀವ
ಪವಿತ್ರಾತ್ಮನೇ ನೀವು ಮಾತಾಡಿ, ಈ ಸಮಯ ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತೇವೆ. ನಮಗೆ ಕೊಟ್ಟ ಸಹಾಯಕನು ಒಂದು ಮನುಷ್ಯನಾಗಿ ನಿಂದು ಕಾರ್ಯ ಮಾಡಲಿಕ್ಕೆ ಶಕ್ತನಾದ ದೇವರು ನಮ್ಮ ಮಧ್ಯದಲ್ಲಿ ಇಳಿದು ಬಂದು ಇವತ್ತು ಈ ಬಾಕಿ ಸಮಯ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತೇವೆ. ನೀವು ಮಾತಾಡಿ, ನಿಮ್ಮ ನಾಮಕ್ಕೆ ಮಹಿಮೆಯಾಗಲಿ. ಆ ಅಗ್ನಿ ಎಲ್ಲ ಜಾಗಗಳಲ್ಲೂ ತುಂಬಿರಲಿ ಎಂದು ಪ್ರಾರ್ಥಿಸುತ್ತೇನೆ. ಬೆಂಕಿ ಆತ್ಮನು ಚಲಿಸ್ತಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಅಭಿಷೇಕದ ಆತ್ಮನು ತಡೆಗಳು ತೊಂದರೆಗಳು ಆಗದ ಹಾಗೆ ಎಲ್ಲವೂ ಕೂಡ ಅಗ್ನಿಯಿಂದ 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 ಶುದ್ಧಿಯಾಗಲಿ. ಗೌರವ ತಪ್ಪಿಸಲಿಕ್ಕೆ ಆ ಶುದ್ಧಾತ್ಮನು ಯೇಸು ನಾಮದಲ್ಲಿ ನಿಷ್ಫಲವಾಗಿ ಹೋಗಲಿ. ದೇವರನ್ನು ನೋಡಬೇಕು, ಯೇಸುವನ್ನು ನೋಡಬೇಕು. ಪವಿತ್ರಾತ್ಮನ ದೇವರೇ ನಡೆಸುವಿಗೆ, ಪವಿತ್ರಾತ್ಮನ ಅದ್ಭುತಗಳು ದೇವರೇ ಸ್ವೀಕರಿಸಿಕೊಳ್ಳುವಂತೆ ಸಹಾಯ ಮಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೆನ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾಕ್ಯದಲ್ಲಿ 37ನೇ ಅಧ್ಯಾಯ 3ನೇ ವಾಕ್ಯದ ಕೊನೆಯ ಭಾಗ ನನ್ನ ಕಣ್ಣ ದೃಷ್ಟಿಯಲ್ಲಿ ಬಂದಿದ್ದು. ಆ ವಾಕ್ಯ ಓದು, ಬೈಬಲ್ ಓದು ಅಂತ ಹೇಳಿದ್ರು. ಎತ್ತಿ ನೋಡುವಾಗ ನನಗೆ ಈ ವಾಕ್ಯ ಸಿಕ್ಕಿತು. ಏನು ವಾಕ್ಯ ಅಂದರೆ 3ನೇ ವಾಕ್ಯ. ಒಂದ್ಸಲ ಓದ್ತೀರಾ? 3ನೇ ವಾಕ್ಯ. ಆ ದಿವಸದಲ್ಲಿ ನಮಗೆ ಮಹಾ ಕಷ್ಟವು, ಶಿಕ್ಷೆಯು, ನಿಂದೆಯು ಸಂಭವಿಸುತ್ತಿರುತ್ತವೆ. ಹೆರಿಗೆಯ ಕಾಲ ಬಂದದೆ, ಆದರೆ ಹೆರುವುದಕ್ಕೆ ಬಲ ಸಾಲದು. ಹೆರಿಗೆಯ ಕಾಲ ಬಂದದೆ, ಆದರೆ ಹೆರುವುದಕ್ಕೆ ಬಲ ಸಾಲದು. ಹಲ್ಲೆಲೂಯಾ. ದೇವರ ಆತ್ಮನು ಹೇಳುತ್ತಾ ಇದ್ದಾರೆ, ಕಷ್ಟವು ನಮಗೆ ಮಹಾ ಕಷ್ಟವು, ಶಿಕ್ಷೆಯು, ನಿಂದೆಯು ಸಂಭವಿಸಿರುತ್ತದೆ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ದೇವರ ಮಕ್ಕಳಿಗೂ ಭಾರತ ದೇಶದಲ್ಲಿರುವ ಎಲ್ಲ ಜನರಿಗೂ ನಮಗೆ ಅಷ್ಟು ಗೊತ್ತಿಲ್ಲ, ಆದರೆ ಮಹಾ ಕಷ್ಟದಲ್ಲಿ, ಶಿಕ್ಷೆಯಲ್ಲಿ, ನಿಂದೆಯಲ್ಲಿ ಅನೇಕರು ಇದ್ದಾರೆ ಅಂತ ದೇವರು ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಹಿಸ್ಕೀಯನು ಹೇಳುವ ಮಾತು, ಹೆರಿಗೆಯ ಕಾಲ ಬಂದದೆ, ಆದರೆ ಹೆರುವುದಕ್ಕೆ ಬಲ ಸಾಲದು. ಹಲ್ಲೆಲೂಯಾ. ದೇವರು ಅನೇಕ ಕಾರ್ಯಗಳು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಈ ಕಷ್ಟ, ಕಣ್ಣೀರು, ನೋವೆಲ್ಲ ದೇವರ ಕಿವಿಯಲ್ಲಿ ಬಿದ್ದಿದೆ. ದೇವರು ಎದ್ದೇಳಲಿಕ್ಕೆ ಸಿದ್ಧನಾಗಿದ್ದಾರೆ, ಆದರೆ ಬಲ ಸಾಲುತ್ತಾ ಇಲ್ಲ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನನಗೆ ದೇವರು ಹೇಳಿದ್ದು, ದೇಶಕ್ಕಾಗಿ ನೀನು ಪ್ರಾರ್ಥನೆ ಮಾಡಲಿಕ್ಕೆಲ್ಲ ನೀನು ಹೇಳುತ್ತಾ ಇದೆಯಲ್ಲ, ನಿನಗೆ ಯಾಕೆ ಉಪವಾಸ ಮಾಡಲಿಕ್ಕೆ ಹೇಳಿದೆ ಅಂದರೆ, ದೇಶದಲ್ಲಿ ಮಹಾ ಕಷ್ಟ, ನಿಂದೆ, ನೋವು, ಅನೇಕರು ಜೈಲಲ್ಲಿ, ಅನೇಕರ ರಕ್ತ ನೆಲದಲ್ಲಿ ಬೀಳುತ್ತಾ ಇದೆ, ಅನೇಕರು ಅವಮಾನ ಪಡ್ತಾ ಇದ್ದಾರೆ, ಅನೇಕರು ನಿಂದಿಸ್ತಾ ಪಡ್ತಾ ಇದ್ದಾರೆ. ಆದರೆ ನೀನಾದರೂ ಸುಖವಾಗಿದೀಯ. ಹಲ್ಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಅದಕ್ಕೆ ನೀವು ಸುಖವಾಗಿರುವ ನೀವು ಸ್ವಲ್ಪ ಉಪವಾಸ ಮಾಡೋದು ಹೇಳ್ತಾ ಇದ್ದಾರೆ ನಮಗೆ. ಹಲ್ಲೆಲೂಯಾ. ಇದು ಹೆರಿಗೆಯ ಕಾಲ. ಯಾಕಂದರೆ ಒಂದು ಮಗು ಹುಟ್ಟಿದ ಮೇಲೆ ನಮಗೆ ಸಂತೋಷ ಬರುತ್ತೆ. ಹಲ್ಲೆಲೂಯಾ. ಆದರೆ ಇದು ಮಗು ಹುಟ್ಟಿಲ್ಲ, ಕಾಲ ಬಂದದೆ, ಆದರೆ ಹುಟ್ಟಲಿಕ್ಕೆ ಬೇಕಾದ ಬಲ ಸಾಕಾಗ್ತಾ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಿಮಗೊಂದು ರಿಕ್ವೆಸ್ಟ್ ದೇವರು ಇವತ್ತು ನನ್ನ ಮುಖಾಂತರ ಕೇಳುತ್ತಾ ಇದೆ. ನಿಮಗೆ ಬಲ ಸಾಲದಿರುವ ನಮ್ಮ ಭಾರತ ದೇಶದ ಗೋಳಾಡುತ್ತಿರೋ ಮಕ್ಕಳಿಗಾಗಿ ಒಂದು ಕೈ ಜೋಡಿಸಲಿಕ್ಕೆ ಮನಸ್ಸಿದೆಯಾ? ಮನಸ್ಸಿದ್ರೆ ಒಂದೊತ್ತಾದರೂ ಉಪವಾಸ ಮಾಡಿ, ನಿಮಗೂ ಆಶೀರ್ವಾದ ಗ್ಯಾರಂಟಿನೇ. ನಿಮ್ಮನ್ನು ದೇವರು ಋಣ ಇಟ್ಕೊಳ್ತಾರಲ್ಲ, ವಾಪಸ್ ಕೊಡದೆ ನೀವೊಂದು ಪ್ರಾರ್ಥನೆ ಮಾಡಿ, ನಿಮಗೂ ಉತ್ತರ ಸಿಕ್ಕಿಲ್ಲದ್ರೆ ದೇವರು ನಿಮ್ಮ ಋಣ ಇಟ್ಟುಕೊಂಡ ಹಾಗೆ, ಹಂಗೆ ತಾನೇ ಒಂದು ಅರ್ಥ. ಆದರೆ ಯೇಸು ಸ್ವಾಮಿ ಒಂದೊತ್ತು ನೀನು ಉಪವಾಸ ಮಾಡಿ ಋಣ ಇಟ್ಕೊಳ್ಳಲ್ಲ ಪ್ರಿಯರೇ. ಹಲ್ಲೆಲೂಯಾ. ನೀವು ಮಾಡಿದ ಒಂದು ವೇಳೆ ದೇಶಕ್ಕಾಗಿರ್ಬೋದು, ಜನರಿಗಾಗಿರ್ಬೋದು, ಆದರೆ ದೇವರು ನಿನಗಾಗಿ ಪರಲೋಕದ ಬಾಗಿಲು ತೆರೆಯುತ್ತಾರೆ. ಹಲ್ಲೆಲೂಯಾ. ನೀನು ನಡ್ಕೊಂಡು ಹೋಗುವಾಗ ನಿನ್ನಲ್ಲಿ ಅದ್ಭುತ ನಡೀತಾ ಇರ್ತದೆ. ಆದರೆ ನೀವೇನು ಮಾಡಿದ್ದೀರಾ? ದೇಶಕ್ಕಾಗಿ ಪ್ರಾರ್ಥನೆ ಮಾಡಿದೆ, ನಿಮಗಾಗಿ ನೀವು ಪ್ರೇಯರ್ ಮಾಡಿರಲ್ಲ. ನಾನಿದು ನನ್ನ ಅನುಭವ ಅಂತ ಹೇಳೋದು. ದೇಶಕ್ಕಾಗಿ ಎಷ್ಟೋ ಸಲ ಉಪವಾಸ ಮಾಡಿದೆ, ಆತ್ಮನ ಅಭಿವೃದ್ಧಿಗೋಸ್ಕರ, ಜನ ರಕ್ಷಣೆ ಆಗಲಿಕ್ಕೂ, ಜನ ಬಂದು ದೇವರ ನಂಬೋದಕ್ಕೋಸ್ಕರ ಉಪವಾಸ ಮಾಡಿದೆ. ಆದರೆ ಅದರದೆಲ್ಲ ಎಷ್ಟೋ ಆಶೀರ್ವಾದಗಳು ನಮ್ಮ ಮನೆಯಲ್ಲಿ ತುಂಬಿ ತುಳುಕಿದೆ. ಹಲ್ಲೆಲೂಯಾ. ನೀವು ಜವಾಬ್ದಾರಿ ದೇವರು ಕೊಡ್ತಾ ಇದ್ದಾರೆ. ಮಕ್ಕಳೇ, ನಮ್ಮ ದೇಶಕ್ಕೆ ಬಲ ಸಾಲದು. ನಮ್ಮ ದೇಶಕ್ಕೊಂದು ಒಳ್ಳೆತನ ಬರಲಿಕ್ಕಿದೆ, ಮಕ್ಕಳು ಹುಟ್ಟಲಿಕ್ಕಿದೆ, ಸಮಯ ಬಂದಿದೆ. ಆದರೆ ಪ್ರಿಯರೇ, ಬಲ ಸಾಲದು. ಬಲಕ್ಕಾಗಿ ನಿಮ್ಮನ್ನು ಕರೆಯುತ್ತಾ ಇದ್ದಾರೆ. ಕೈ ಜೋಡಿಸಲಿಕ್ಕೆ ಮನಸ್ಸಿದ್ದರೆ ಉಪವಾಸದಲ್ಲಿ ಭಾಗವಹಿಸಿರಿ, ಉಪವಾಸ ಮಾಡಿರಿ. ಯಾರಿಗಾಗಿ? ನಮ್ಮ ಸ್ವಂತ ರಕ್ತಗಳಿಗಾಗಿ,
ಮೊನ್ನೆಲ್ಲ ಓದಿದೆ. ನಮ್ಮ ದಾನಿಯೇಲನು ಉಪವಾಸ ಮಾಡಿದೆ, ಎಸ್ತೇರಳು ಉಪವಾಸ ಮಾಡಿದೆ. ಎಸ್ತೇರಳು ಉಪವಾಸ ಎಲ್ಲಿದ್ದಾರೆ? ಅರಮನೆಯಲ್ಲಿದ್ದಾರೆ. ಒಂದು ವೇಳೆ ಅವಳಿಗೆ ಏನೂ ಆಗೋದಿಲ್ಲ, ಯಾಕಂದ್ರೆ ಅವಳು ಅರಮನೆಯೊಳಗೆ ರಾಜನ ಹೆಂಡತಿ, ಚಾನ್ಸ್ ಇಲ್ಲ ಅವಳಿಗೆ ಅಪಮಾನ, ಅವಳು ಕಷ್ಟ ಆಗಲ್ಲ. ಆದರೆ ರಾಣಿ ಯಾಕೆ ಉಪವಾಸ ಇದ್ದೆ? ಯಾಕೆ ಉಪವಾಸ ಇದ್ದೆ? ತನ್ನ ಜನರಿಗಾಗಿ ಎಸ್ತೇರಳು ಉಪವಾಸ ಇತ್ತು, ಗೋಳಾಡಿದರು. ಪ್ರಿಯರೇ, ಒಂದು ಎಸ್ತೇರಳು ಒಂದು ಮೊರ್ದೆಕೈ ಆಗಲಿಕ್ಕೆ ನಿಮಗೆ ಇವತ್ತು ಮನಸ್ಸಿದೆಯಾ? ಯೇಸು ಕರೀತಾ ಇದ್ದಾರೆ. ಮಕ್ಕಳು ಹುಟ್ಟಲಿಕ್ಕೆ ಸಮಯ ಬಂದಿದೆ, ಆದ್ರೆ ಬಲ ಸಾಲದು, ಬಲ ಸಾಲದು. ನಾನಿದ್ದೀನಂತ ಹೇಳಿರಿ. ಸಮರ್ಪಣೆ ಮಾಡಿ, ನಿಮ್ಮ ಬಾಯಿಂದಲ್ಲ ನಿಮ್ಮ ಹೃದಯ ಅದಕ್ಕಾಗಿ ಒಪ್ಪಿಕೊಳ್ಳಲಿ. ಒಂದು ಸ್ವಲ್ಪ ದಿವಸ ನೀವೊಂದು ಮಂಡಿಯೂರಿ ಪ್ರಾರ್ಥಿಸಿರಿ ದೇಶಕ್ಕಾಗಿ. ನಿಮ್ಮ ಕೊಲೆಸ್ಟ್ರೋಲು, ನಿಮ್ಮ BP, ನಿಮ್ಮ ಕಳೆದೋಗಿರೋ ಕೆಲಸ, ನಿಮ್ಮ ಕಳೆದೋಗಿರೋ ಆಶೀರ್ವಾದ, ನಿಮ್ಮ ಕಳೆದೋಗಿರೋ ಫ್ರೆಂಡ್ಶಿಪ್ ಎಲ್ಲ ಬಂದು ಸೇರುತ್ತದೆ. ಹಲ್ಲೆಲೂಯಾ. ನಿಮ್ಮನ್ನು ಬೈದಿರುವ ಸೂಪರ್ವೈಸರ್ಗಳು ಕರೆದು ನಿಮ್ಮನ್ನು ಕ್ಷಮೆ ಕೇಳುತ್ತಾರೆ. ಹಲ್ಲೆಲೂಯಾ. ಇದು ಪ್ರವಾದನೆಯಾಗಿ ಸ್ವೀಕರಿಸಿಕೊಳ್ಳಿ. ದೇವರಾತ್ಮ ಈಗ ಮಾತಾಡ್ತಾರೆ. ಈ ಸಲ ಉಪವಾಸ ಪ್ರಾರ್ಥನೆ ಮಾಡುವವರಿಗೆ ಒಂದು ಸ್ಪೆಷಲ್ ಗಿಫ್ಟ್ ಏನಂದರೆ, ದೇಶಕ್ಕಾಗಿ ನೀವು ಉಪವಾಸ ಮಾಡಲಿಕ್ಕೆ ತೀರ್ಮಾನ ಮಾಡಿದರೆ ನಿಮಗೆ ಕಳೆದು ಹೋಗಿರುವ, ನಷ್ಟವಾಗಿರುವ ಅನೇಕ ವಿಷಯಗಳು ತಿರುಗಿ ಬರುತ್ತದೆ. ಆಮೇಲೆ ನಿಮ್ಮನ್ನು ಬೈದಿರುವರು ಒಂದು ನಿಮ್ಮ ಜೊತೆಯಲ್ಲಿ ಒಂದು ಮಾತಾಡಿ ನಿಮಗೆ ಒಳ್ಳೆ ಆಶೀರ್ವಾದವನ್ನು ಹೇಳುತ್ತಾರೆ. ಇದು ದೇವರಾತ್ಮನ ಮಾತು. ಹಲ್ಲೆಲೂಯಾ, ಹಲ್ಲೆಲೂಯಾ. ರಿಸೀವ್ ಮಾಡಬೇಕಾದ್ರು ರಿಸೀವ್ ಮಾಡ್ಕೊಳ್ಳಿ. ಹಲ್ಲೆಲೂಯಾ. ಸ್ವೀಕರಿಸುವರ ನಾಳೆ ಸಾಕ್ಷಿ ಹೇಳ್ತೀರಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸರಿ, ನಮಗೀಗ ವಾಕ್ಯದಲ್ಲಿ ದೇವರು ನನಗೆ ಹೇಳಿದ ಮಾತು ಅದೇ ತೀಷ್ಣತೆ ನಿಮಗೆ ಹೇಳಿದೆ, ನೀವು ಸ್ವೀಕರಿಸಿಕೊಂಡು ಉಪಯೋಗಿಸಿಕೊಳ್ಳಿರಿ. ಬರೆಯಲ್ಪಟ್ಟಿದೆ 1ನೇ ವಾಕ್ಯ 2ನೇ ವಾಕ್ಯದಲ್ಲಿ ಹಿಸ್ಕೀಯ ರಾಜನಿಗೆ ಹೇಳಿ ಕಳಿಸ್ತಾ ಇದ್ದಾರೆ. 36ನೇ ಅಧ್ಯಾಯ ಓದಿದರೆ ಗೊತ್ತಾಗುತ್ತೆ. ಸನ್ಹರೀಬನೆಂದು ದೊಡ್ಡ ರಾಜ. ಆ ರಾಜನಿಗೆ ತುಂಬ ಸೈನಿಕರಿದ್ದಾರೆ, ತುಂಬ ಆಶೀರ್ವಾದ ಇದೆ, ಭಯಂಕರ ಏನು ಬಲಿಷ್ಠನಾದ ರಾಜನು. ಹಲ್ಲೆಲೂಯಾ. ಆದರೆ ಅವರು ಚಿಕ್ಕ ರಾಜ್ಯದಲ್ಲಿರುವ ಚಿಕ್ಕ ರಾಜನಾದ ಹಿಸ್ಕೀಯರ ಹತ್ರ ಬಂದು ಹೇಳ್ತಾ ಇದೆ, ನಿಮ್ಮ ದೇಶಕ್ಕೆ ನಾನು ಯುದ್ಧ ಮಾಡಲಿಕ್ಕೆ ಬರಲಿಕ್ಕೆ ಇಷ್ಟಪಡ್ತಾ ಇದೆ. ಯುದ್ಧ ಮಾಡೋಕ್ಕೆ ಬರಬೇಡ ಅಂದರೆ ನೀವೊಂದು ಕೆಲಸ ಮಾಡು, ನನ್ನ ಹತ್ರ ಬಂದು ಏನು ಸಂಧಿ ಮಾಡಿಕೊಳ್ಳೋದಾ, ಒಪ್ಪಂದ ಮಾಡಿಕೊಳ್ಳಿರಿ. ಹಲ್ಲೆಲೂಯಾ. ನಾನು ನಿಮ್ಮನ್ನು ಚೆನ್ನಾಗಿಡ್ತೀನಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿಸ್ಕೀಯನಿಗೆ ಇದು ಕೇಳುವಾಗ ತುಂಬ ನೋವಾಯಿತು. ಹಿಸ್ಕೀಯನ ಬಗ್ಗೆ ನಾವು ಓದಿದರೆ ಗೊತ್ತಾಗುತ್ತೆ. ಹಿಸ್ಕೀಯನ ತಂದೆ ದಾವೀದನ ಕುಲದಲ್ಲಿ ಹುಟ್ಟಿದವರಾದರೂ ಕೂಡ ಅವರು ದೇವರನ್ನು ನಂಬುತ್ತಾ ಇರಲಿಲ್ಲ. ದೇವರನ್ನು ತುಂಬ ನೋವಿಸ್ತಾ ಇದ್ರು ಹಿಸ್ಕೀಯನ ತಂದೆ. ಆದರೆ ಹಿಸ್ಕೀಯನು ಬರುವಾಗ ಈ ತಂದೆ ಗುಣ ಯಾವುದೂ ತೋರಿಸಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಮ್ಮ ಮಧ್ಯದಲ್ಲಿದ್ದಾರೆ. ಹಲ್ಲೆಲೂಯಾ. ನಾನು ನಿಮಗೊಂದು ಸತ್ಯ ಹೇಳ್ತೀನಿ, ಯೇಸು ಹೋಗಿದ ಜಾಗೆಯಲ್ಲೆಲ್ಲ ಅದ್ಭುತ ನಡೆಯಿತು. ಹಾಗಾದರೆ ಯೇಸು ಇದರ ಮಧ್ಯದಲ್ಲಿ ನಡೀತಾ ಇದ್ರೆ ನಿಮ್ಮಲ್ಲಿ ಅದ್ಭುತ ನಡೀತಾ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಯಾವ ಮೂಲೆಯಲ್ಲಿ, ಯಾವ ಸೈಡಲ್ಲಿ, ಯಾವ ಕಡೆ ಕೂತ್ಕೊಂಡಿದ್ರು ಕೂಡ ಯೇಸು ಇದರ ಮಧ್ಯದಲ್ಲಿ ನಡೆಯುತ್ತಾ ಇರುವಾಗ ಆ ಅಗ್ನಿ ಹರಡಿ ಹೋಗಿ ಅದ್ಭುತ ಆಗುತ್ತದೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡ್ತೀನಿ, ಯಾರಿಗೆ ಬೆಂಕಿ ಥರ ದೇವರ ಅಭಿಷೇಕದಿಂದ ನಿಮ್ಮಲ್ಲಿ ಒಂದು ಪ್ರಭಾವ. ಸಿಸ್ಟರ್ ಹೇಳಿದ್ರಲ್ಲ, ನಾನು ಕೂತ್ಕೊಂಡು ಮಾತಾಡ್ತಾ ಇರುವಾಗ ರೋಗ ಸೌಖ್ಯ ಆಯ್ತಂದೆ. ಹಾಗಾದರೆ ಇವಾಗ ಆ ಒಂದು ಅಗ್ನಿ ನಾವು ಬರೀ ಮಾತಿನಲ್ಲಿ ಅಗ್ನಿ ಅಂತ ಹೇಳಿದ್ರಲ್ಲ, ನಮ್ಮಿಂದೊಂದು ಅಗ್ನಿ, ನಾವೇ ಅಗ್ನಿ. ನಾವು ಅಲ್ಲಿ ದೇವರು ಯೇಸು ಸ್ವಾಮಿ, ಅವರ್ ಗಾಡ್ ಈಸ್ ಕನ್ಸ್ಯೂಮಿಂಗ್ ಫೈರ್. ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾರೆ. ಆ ದೇವರನ್ನ ಆರಾಧಿಸುವ ಮಕ್ಕಳಲ್ಲಿ ಒಂದು ಅಗ್ನಿ ಇರಬೇಕು, ಒಂದು ಅಗ್ನಿ ಇರಬೇಕು. ರಿಸೀವ್ ಮಾಡಿ, ಸ್ವೀಕರಿಸಿಕೊಳ್ಳಿ. ನೀವು ಯಾರಿಗೆ ಅಗ್ನಿ ಬೇಕು, ಯಾರಿಗೆ ಅಗ್ನಿ ಬೇಕು, ಯಾರಿಗೆ ಅಂದ ಅಗ್ನಿ ಬೇಕು. ಕೆಲವರ ಬಟ್ಟೆಗಳು ಅಗ್ನಿ ಆಗುತ್ತಾ ಇದೆ, ಅಗ್ನಿ ಆಗುತ್ತಾ ಇದೆ, ಅಗ್ನಿ ಆಗುತ್ತಾ ಇದೆ, ಅಗ್ನಿ ಆಗುತ್ತಾ ಇದೆ. ನಿನ್ನ ಮಕ್ಕಳು ಹೋಗುವ ಜಾಗೆಯಲ್ಲಿ ಅಗ್ನಿ ಹರಡಲಿ, ಅಗ್ನಿ ಹರಡಲಿ, ಅಗ್ನಿ ಹರಡಲಿ. ಬಂಧನವೆಲ್ಲ ತುಂಡು ತುಂಡಾಗಿ ಹೋಗಬೇಕು, ಪುಡಿ ಪುಡಿಯಾಗಿ ಹೋಗಬೇಕು. ಆಮೆನ್, 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 ಆಮೆನ್. ಹಲ್ಲೆಲೂಯಾ,
ಗಿದ್ಯೋನನ್ನು ಅಭಿಷೇಕ ಹೊಂದಿಕೊಂಡು ಹೋದರು, ಅವನ ಮುಂದೆ ಇರುವುದೆಲ್ಲ ತಡೆಗಳು ಭಸ್ಮವಾಗಿ ಹೋಯಿತು. ಹಲ್ಲೆಲೂಯ. ಗಿದ್ಯೋನನು ಬೆಂಕಿಯಲ್ಲಿ ತುಂಬುವಾಗ ಅವನನ್ನು ಕೆಟ್ಟಿರುವ ಹಗ್ಗಗಳು ಸುಟ್ಟು ಬಿತ್ತು. ಹಲ್ಲೆಲೂಯ. ಯಾರಿದ್ದೀರಾ ಬಂಧನ ಕಷ್ಟ ನೋವು ಅಂತೇಳಿ ಯಾರು ಕೂತ್ಕೊಂಡಿದ್ದೀರಾ? ನಿಮ್ಮಲ್ಲಿ ರೋಗವೆಂಬ ಬಾಧೆ ಯೇಸುವಿನ ಅಗ್ನಿಯಲ್ಲಿ ಸುಟ್ಟು ಬಿಡಬೇಕು. ಹಲ್ಲೆಲೂಯ. ಸ್ವೀಕರಿಸಿಕೊಳ್ಳಿ ಬ್ರದರ್. ಅಗ್ನಿ ಇಳಿದ ಮೇಲೆ ನೀವು ರೋಗಿ ಅಲ್ಲ, ನಿಮ್ಮ ಮಿದುಳು ಫ್ರೆಶ್ ಆಗಿರುತ್ತೆ, ಹೊಸದಾಗಿರುತ್ತೆ. ನ್ಯೂ ಕ್ರಿಯೇಷನ್ ಇನ್ ದ ನೇಮ್ ಆಫ್ ಜೀಸಸ್. ನ್ಯೂ ಬ್ರೈನ್ ಉಂಟಾಗಲಿ. ಹಲ್ಲೆಲೂಯ. ದೇವರ ಸಂಧಿಯಲ್ಲಿ ಯಾವ ಪಾರ್ಟ್ಸ್ಗೂ ಕೊರತೆ ಇಲ್ಲ ಪ್ರಿಯರೇ. ನಾವು ಜಿಬುಡನ್ ಅಂತೇಳಿ ದೇವರನ್ನು ಜಿಬುಡನ್ ಅಂತ ತಿಳ್ಕೊಬೇಡ. ನಮಗೆ ಕೊರತೆ ಅಂತೇಳಿ ದೇವರಿಗೆ ಕೊರತೆ ಅಂತ ತಿಳ್ಕೊಬೇಡ. ದೇವರು ಸರ್ವಶಕ್ತನು, ರಾಜಾದಿರಾಜನು, ಆತನು ಆಕಾಶ ಭೂಮಿಗೆ ಒಡೆಯನು. ಉಂಟಾಗಲಿ ಅಂತ ಹೇಳುವಾಗ ಆಕಾಶ ಭೂಮಿ ಸಮಸ್ತವು ಉಂಟು ಮಾಡಲಿಕ್ಕೆ ಶಕ್ತನು. ಆತನ ಮಕ್ಕಳು ನಾವು. ಹಲ್ಲೆಲೂಯ. ಆತನ ಹೇಳಿದ ಮಾತು ನಿಜವಾದರೆ ಅದನ್ನ ಮಕ್ಕಳು ಹೇಳುವಾಗಲೂ ನಡೆಯುತ್ತೆ. ಹಲ್ಲೆಲೂಯ. ಹಲ್ಲೆಲೂಯ. ನೋಡಿ, ಇಲ್ಲಿ ಆ ಕಷ್ಟದ ಸಮಯದಲ್ಲಿ ಹಿಸ್ಕೀಯನು ಹೇಳಿ ಕಳಿಸ್ತಾ ಇದ್ದಾರೆ ಯೆಶಾಯ ಪ್ರವಾದಿಗೆ, ನೋಡಿ ನಾವು ತುಂಬ ಕಷ್ಟದಲ್ಲಿ ಸಿಕ್ಕಾಕೊಂಡಿದೆ, ನಾನೀಗೋ ಉಪವಾಸ ಇದ್ದು ಬಟ್ಟೆ ಹರಿದು ಅಳುತ್ತಾ ಇದೆ, ಯಾರು ನಮಗೆ ಸಹಾಯ ಮಾಡ್ತಾರೆ, ನಾವೇನು ಮಾಡಬೇಕು ಅಂತ ಕೇಳುವಾಗ ಅಲ್ಲಿ ಒಂದು ವಾಕ್ಯ ಹೇಳ್ತಾ ಇದೆ. ಯೆಶಾಯ ಪ್ರವಾದನ ಗ್ರಂಥ 37ನೇ 6ನೇ ವಾಕ್ಯ. ಯೆಶಾಯನು ಅರಸನಾದ ಹಿಜ್ಕೀಯನ ಕಡೆಯಿಂದ ತನ್ನ ಬಳಿಗೆ ಬಂದ ಸೇವಕರಿಗೆ, ಅಶೂರದ ಅರಸನ ಸೇವಕರು ನನ್ನನ್ನು ದೂಷಿಸಿದ ಮಾತುಗಳನ್ನು ಕೇಳಿದ್ದಿ, ಅವುಗಳಿಂದ ನೀನು ಹೆದರಬೇಡ. ಅವನು ಕಳಿಸಿದ ಮಾತಿನಿಂದ ಅವುಗಳಿಂದ ನೀನು ಹೆದರಬೇಡ. ಹಲ್ಲೆಲೂಯ. ಉಪವಾಸ ಮಾಡಲಿಕ್ಕೆ ತೀರ್ಮಾನ ಮಾಡಿದ ಮಕ್ಕಳೇ, ಒಂದು ವೇಳೆ ನೀವು ಉಪವಾಸ ಮಾಡಿಲ್ಲದ್ರೆ ಮುಂದೆ ಇನ್ನೂ ಟೈಮ್ ಇದೆ. ನಮಗೆ ಮೇ ತಿಂಗಳು ಗಂಟ ಸಮಯ ಇದೆ. ಆದರೆ ನೀವು ಒಬ್ಬರೇ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಒಟ್ಟಾಗಿ ಮಾಡಿದ್ರೆ ಇನ್ನೂ ಸ್ವಲ್ಪ ಒಗ್ಗಟ್ಟಾಗಿ ನಾವು ಒಂದು ಏನೇ ಮಾಡಿದ್ರು ಅದು ಸ್ವಲ್ಪ ಬೇಗ ನಡೆಯುತ್ತೆ, ಅದು ತುಂಬ ಚೆನ್ನಾಗಿ ನಡೆಯುತ್ತೆ. ಹಲ್ಲೆಲೂಯ. ನೋಡಿ, ದೇವರು ಹೇಳ್ತಾ ಇದೆ, ಕೇಳಿರಿ ಅವನ ದೂಷಣ ಮಾತುಗಳಿಗೆ ನೀನು ಹೆದರಬೇಡ. ಹಲ್ಲೆಲೂಯ. ಅವರ ದೂಷಣ ಮಾತುಗಳಿಗೆ ನೀವು ಹೆದರಬೇಡ. ಹಲ್ಲೆಲೂಯ. ಹಲ್ಲೆಲೂಯ. ನೋಡಿ, ದೇವರು ಯಾರದ್ದು ತಿಳಿದುಕೊಳ್ಳಿರಿ. ವಾಕ್ಯದಲ್ಲಿ ಮತ್ತೆ ಅದಕ್ಕಾಗಿ ಅವರು ಹೇಳುವ ಮಾತಲ್ಲಿ ಒಂದು 15-16ನೇ ವಾಕ್ಯದಲ್ಲಿ ಇದೆ. 15-16ನೇ ವಾಕ್ಯ. ಕೆರೂಬಿಗಳ ಮೇಲೆ ಆಸೀನನಾಗಿರುವ ಆತನೇ, ಇಸ್ರಾಯೇಲ್ ದೇವರೇ, ಸೇನಾಧೀಶ್ವರನಾದ ಯೆಹೋವನೇ, ಎಲ್ಲಾ ಭೂರಾಜ್ಯಗಳನ್ನು ಆಳುವ ದೇವರು ನೀನು ಒಬ್ಬನೇ. ಹಲ್ಲೆಲೂಯ. ಅವರು ಮಾಡುವ ಪ್ರಾರ್ಥನೆ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಅದರಲ್ಲಿ ನಮ್ಮ ಹಿಸ್ಕೀಯನು ಹೇಳುವ 2-3 ಮಾತುಗಳು ಓದಿದರೆ ಚೆನ್ನಾಗಿರುತ್ತೆ. 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 32ನೇ ಅಧ್ಯಾಯ 15, 19, 23 ವಾಕ್ಯ ಓದಿಕೊಳ್ಳೋಣ. ನೀವು ಹಿಜ್ಕೀಯನಿಂದ ಮರಳಾಗಿ ಈ ಪ್ರಕಾರ ಮೋಸ ಹೋಗಬೇಡಿರಿ, ಅವನನ್ನು ನಂಬಲು ಬೇಡಿರಿ. ಯಾವ ರಾಜ್ಯ ಜನಾಂಗಗಳ ದೇವತೆಯಾದರೂ ತನ್ನ ಪ್ರಜೆಯನ್ನು ನನ್ನ ಮತ್ತು ನನ್ನ ಪೂರ್ವಿಕರ ಕೈಯಿಂದ ಬಿಡಿಸಲಾರದೆ ಹೋದ ಮೇಲೆ ನಿಮ್ಮ ದೇವರಂತವನು ನಿಮ್ಮನ್ನು ನನ್ನ ಕೈಯಿಂದ ಸಿಕ್ಕದಂತೆ ತಪ್ಪಿಸಬಲ್ಲನೆ ಎಂದು ಹೇಳಿದನು. ಹಲ್ಲೆಲೂಯ. ಹಿಸ್ಕೀಯನು ಹೇಳ್ತಾ ಇದ್ದಾರೆ, ಎಲ್ಲರೂ ಸೇರಿ ನಾವು ಪ್ರಾರ್ಥನೆ ಮಾಡೋಣ, ದೇವರ ಸಂಧಿಯಲ್ಲಿ ದೇವರನ್ನೇ ಭರವಸೆ ಇಟ್ಟೋಣ ಅಂತ ಹೇಳುವಾಗ ಹಿಸ್ಕೀಯನ ಮಾತು ಕೇಳಿದ ಅವರಿಗೆ ಹೇಳ್ತಾ ಇದ್ದಾರೆ, ಹಿಸ್ಕೀಯ ರಾಜನು ದೇವರ ಮಗನು ಯೆಹೂದ ರಾಜನು ಹೇಳುವ ಮಾತಿನಿಂದ ಮರಳಾಗಿ ನೀವು ಮೋಸ ಹೋಗಬೇಡಿರಿ. ಹಲ್ಲೆಲೂಯ. ದೇವರ ಮಕ್ಕಳನ್ನು ನಂಬಬೇಡಿರಿ, ದೇವರನ್ನು ನಂಬಬೇಡಿರಿ ಎಂದು ಅವನು ಹೇಳ್ತಾ ಇದ್ದಾನೆ. ನನ್ನ ಪೂರ್ವಿಕರ ಕೈಗಳಿಂದ, ನನ್ನ ಪೂರ್ವಿಕರ ದೇವರುಗಳ ಕೈಗಳಿಂದ ಯಾರನ್ನಾದರೂ ಬಿಡಿಸಿದ ಉಂಟು. ನಮ್ಮ ದೇವರು ಬಿಡಿಸ್ತಾರೆ. ಹಲ್ಲೆಲೂಯ. ನಮ್ಮ ಯೇಸು ಬಿಡಿಸ್ತಾರೆ. ಹಲ್ಲೆಲೂಯ. ಅವನು ಕೇಳ್ತಾನೆ, ಅವ್ರಿಗೆ ಬುದ್ಧಿ ಇಲ್ಲ ಪಾಪ. ಸ್ವಲ್ಪ ಹೊತ್ತು ನೋಡಿದ್ರೆ ನಿಮಗೆ ಅಯ್ಯೋ ಅನಿಸುತ್ತೆ ಅವನು ಹೇಳಿದ ಮಾತಿಗೆ. ಹಲ್ಲೆಲೂಯ. ನನ್ನ ಕೈಯಿಂದ, ನನ್ನ ಪೂರ್ವಿಕರ ಅವರವರ ಕೈಗಳಿಂದ ಯಾರಾದರೂ ದೇವರು ಬಿಡಿಸ್ತಾರಾ? ಯಾವ ರಾಜ್ಯ ಜನ ಬಿಡಿಸಲ್ಲ. ಅದರಲ್ಲಿ ಇನ್ನೂ ಇದೆ, ಅದೆಲ್ಲ ಓದಿಸೋಕ್ಕೆ ಟೈಮ್ ಇಲ್ಲಲ್ಲ, ಅದಕ್ಕೆ ನಾನು ಅದೆಲ್ಲ ಇತ್ಕೊಂಡ್ಬಂದಿಲ್ಲ. ನೋಡಿರಿ,
ಯಾವ ಶಕ್ತಿಗೂ, ಯಾವ ರಾಜ್ಯಕ್ಕೂ, ಯಾವ ಅಧಿಕಾರಕ್ಕೂ, ಯಾವ ಉನ್ನತನಿಗೂ, ಯಾವ ಶಕ್ತನಿಗೂ, ಯಾವ ಭೂಮಿಯಿಂದ ಅಷ್ಟು ಉದ್ದವಾಗಿ ಅವರು ಇಟ್ಟಿದ್ರು ಕೂಡ ದೇವರ ಮುಂದೆ ಯಾರಿಗೂ ನಿಲ್ಲಿಕ್ಕಾಗುವುದಿಲ್ಲ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಒಂದು ನಿಮಿಷದಲ್ಲಿ ಆಕಾಶ ಭೂಮಿ ಮಾಡ್ತಾರೆ ದೇವರು, ಭೂಮಿ ಬೇಕಾದ್ರೆ ಆಕಾಶ ಮಾಡ್ತಾರೆ. ಹಾಲೆಲೂಯ. ನಾವು ಭಯಪಡಬೇಡ. ಈಗಿರೋ ಪರಿಸ್ಥಿತಿ ಎಲ್ಲ ಬದಲಾವಣೆ ಆಯ್ತದಲ್ಲಿ ನೀವು ಭಯಪಡಬೇಡ. ನಾನು ಒಂದೊಂದು ಸಲ ದೇವರೇ ಅಂತೇಳಿ ಕೇಳುತ್ತೀನಿ, ಆದರೆ ನನ್ನ ದೇವರಿಗೆ ಇಷ್ಟು ಸಮಯ ಸಾಕು. ಹಾಲೆಲೂಯ್ಯ. ನೇನು ಒಂದು ಚಿಟ್ಟಿ ಹೊಡೆಯೋ ಸಮಯ ಅಷ್ಟೇ ತಾನೆ. ಹಾಲೆಲೂಯ್ಯ. ನಿಮ್ಮ ಬ್ರೈನ್ ಟ್ಯೂಮರ್ ವಾಸಿ ಆಗ್ಲಿಕ್ಕೂ ಇಷ್ಟೇ ಸಮಯ ಸಾಕು. ಒಂದು ಹೊಸ ಬ್ರೈನ್ ತಕೊಂಬಂದು ಇಡಲಿಕ್ಕೂ ಇಷ್ಟೇ ಸಮಯ ಸಾಕು. ಹಾಲೆಲೂಯ್ಯ, ಹಾಲೆಲೂಯ್ಯ. ಹೋದ ದಿನಗಳಲ್ಲಿ ದೇವರು ನಮ್ಮನ್ನು ತುಂಬ ಪ್ರೀತಿಸ್ತಾ ಇದ್ದಾರೆ. ಆ ಬ್ರದರು ಸಾಕ್ಷಿ ಹೇಳಿದ್ರು ಏನೋ, ಆ ಬ್ರದರು ಇಲ್ಲಿ ಬರಲಿಕ್ಕೆ ಕಾರಣ, ಬ್ರದರ್ ಅಲ್ಲ ಇನ್ನೊಬ್ಬರು ಇದ್ದಾರೆ, ಅವರು ಇಲ್ಲಿ ಬರಲಿಕ್ಕೆ ಕಾರಣ ಅವರು 6 ತಿಂಗಳಿಂದ ಪ್ರಾರ್ಥನಾ ಮಾಡ್ತಾಯಿದ್ರು. ದೇವರೇ ಒಂದು ಆಲಯಕ್ಕೆ ನಾನು ಹೋಗಬೇಕು. ಒಂದು ಮೊಬೈಲಲ್ಲಿ ಅವರೊಂದು ವಾಕ್ಯ ನೋಡಿಬಿಟ್ಟು, ದೇವರೇ ನನಗೊಂದು ಚರ್ಚ್ಗೆ ಹೋಗಬೇಕು, ನನಗೊಂದು ಚರ್ಚ್. ಅವರು ತುಂಬ ಪೇಷಂಟು, ಅವರಿಗೆ ಬರಲಿಕ್ಕೆ ಆಗ್ತಾಯಿಲ್ಲ. ಆದರೆ ಅವರು ಒಂದು ದಿವಸ ಹೇಳಿದೆ, ದೇವರು ನನಗೊಂದು ಊಟ ಕೊಡ್ತಾರೆ, ನನಗೆ ಮಧ್ಯಾಹ್ನಕ್ಕೆ ದೇವರು ಊಟ ಕೊಡ್ತಾರೆ ಅಂತ ಅವರು ನಂಬಿಕೆಯಿಂದ ಹೇಳಿದೆ. ಮೊಬೈಲಲ್ಲಿ ನೋಡಿ ವಾಕ್ಯ ನೋಡಿ ನಂಬಿರಿದವರು, ಅವರಿಗೆ ತುಂಬ ನಂಬಿಕೆ. ಮಕ್ಕಳಿಗೆ ಹುಷಾರಿಲ್ಲದವರು ಪ್ರೇಯರ್ ಮಾಡ್ತಾರೆ. ಆಮೇಲೆ ಅವರು ಒಂದು ದಿವಸ ಹೇಳಿದೆ, ನನಗೆ ಮಧ್ಯಾಹ್ನ ಹೊತ್ತಿಗೆ ಊಟ ನನಗೆ ಏಸಪ್ಪ ಕೊಡ್ತಾರೆ ಅಂತ ಹೇಳಿದರು. 2 ದಿವಸ ಆದಮೇಲೆ ನಮ್ಮ ಸಹೋದರರಿಗೆ ಆ ಬ್ರದರ್ ಬಗ್ಗೆ ಗೊತ್ತಾಯಿತು. ಅವರು ಹುಡುಕಿ ಹೋಗಿ ಆವತ್ತು ಕೊಟ್ಟಿರೋದು ಚಿತ್ರಾನ್ನ ಮತ್ತು ಚಟ್ನಿ ಅಂತೆ. ಬಿಸಿ ಬಿಸಿ ಚಿತ್ರಾನ್ನ ಚಟ್ನಿ ನನ್ನ ಏಸಪ್ಪ ನನಗೆ 2 ಪ್ಯಾಕೆಟ್ ಕೊಟ್ಟರು. ಆವತ್ತಿಂದ ಮಧ್ಯಾಹ್ನ ಹೊತ್ತು ಊಟಕ್ಕಿಲ್ಲದರೆ, ಆದರೆ ಮಗನು ಯಾವಾಗಲೂ ಊಟಕ್ಕೋಸ್ಕರ ಅಲ್ಲ, ದೇಶವೇ ಒಂದು ಚರ್ಚಿಗೆ ಹೋಗ್ಬೇಕಂತ ಪ್ರೇಯರ್ ಮಾಡ್ತಾಯಿದ್ರು. ನಮಗೂ ಆ ಮಗನಿಗೂ ಆ ಒಂದು ಕನೆಕ್ಷನ್ ಕೊಟ್ಟ ದೇವರು ಎಷ್ಟು ಅದ್ಭುತ ಬಂದ್ರಿ. ನಿಮಗೆ ಗೊತ್ತಾ, ಈಗ ನಾವು ಕೊಡುವ ಅಡಿಗೆ ಮಾಡಿ ನಾವು ಎಲ್ಲರೂ ಸೇರಿ ಅನೇಕರಿಗೆ ಊಟ ಬಡಿಸ್ತಾ ಇದೆ. ಹಲ್ಲೆಲೂಯಾ. ಎಲ್ಲರೂ ತೀರಾ ಬಡವರು. ಅದರಲ್ಲಿ 3-4 ಜನ, ಒಂದು ಅಜ್ಜಿ ಒಂದು ತಾತ, ಎಲ್ಲೊಂದವರು ಅವರು ತುಂಬ ಮಲ್ಕೊಂಡಿದ್ರು. ನಮ್ಮ ಬ್ರದರ್ ಅವ್ರ ಹತ್ರ ಹೋಗಿ ಆ ತಾತನಿಗೂ ತಟ್ಟೆ ಹಿಡ್ಕೊಂಡು ಊಟ ತಿನ್ನಿಸ್ತಾಯಿದ್ರು, ಅವರು ಬಾಯಿಗೆ ಹಾಕಿ ಕೊಡ್ತಾಯಿದ್ರು. ಒಂದು ಅಜ್ಜಿಗೆ ಅವರು ಹೋಗುವಾಗ ಅವರು ಊಟ ಕೊಟ್ಟರೆ ಅವ್ರು ತಗೊಳ್ತಾ ಇಲ್ಲ, ಜ್ಯೂಸ್ ತಗೊಂಡೋಗಿ 2 ಬಾಯಿ ಅಷ್ಟೇ ಕುಡ್ದಂದು. ಆಮೇಲೆ ನಾನು ಹೇಳಿ ಗಂಜಿ ಮಾಡಿ ಕೊಡೋಣ ಬ್ರದರ್. ಅವ್ರು ಹೇಳೋದು ಗಂಜಿ ಬೇಕಾದ್ರೆ ಕೇಳಿದ್ರೆ ಗಂಜಿ ಬೇಡ, ಒಂದು ಮೊಟ್ಟೆ ಕೊಡೋದು ಕೇಳಿ. ನಾನು ಎಸ್ಕೊಂಡು, ದೇವರೇ ತಾಯಿ ಸಾಯಲಿಕ್ಕೆ ಆಯ್ತೇನೋ ಅಂದರೆ ಎದ್ದೇಳಕ್ಕಾಗ್ತಾಯಿಲ್ಲ, ಏನಿಲ್ಲ ಸಾಯಿ ಲಾಸ್ಟು ಆಸೆ ಏನೋ ದೇವರೇ ಅಂದೇಳಿ ಪ್ರೇಯರ್ ಮಾಡಿ ಕೊಟ್ಟು ಕಳಿಸ್ದೆ. ಆದರೆ ಆ ತಾಯಿ ಈಗ ಸ್ವಲ್ಪ ಆರೋಗ್ಯ ಎದ್ದು ಕೂತ್ಕೊಳ್ತಾರೆ. ಹಲ್ಲೆಲೂಯ್ಯ. ಆ ತಾತನು ಈಗ ಜರ್ಕೊಂಡು ಮನೆಯಿಂದ ಹೊರಡೆ ಹೋಗುತ್ತಾರೆ. ಹಲ್ಲೆಲೂಯ್ಯ. 2 ಮನುಷ್ಯ ಮತ್ತೆ ಎಲ್ಲೆಲ್ಲೋ ಆ ಥರ ಕೆಲವರು ಊಟ ಇಲ್ಲದೆ ಪಾಪ ಸಾಯೋ ಪರಿಸ್ಥಿತಿಲಿತ್ತು ಪ್ರಿಯರೇ. ನಿಜವಾಗಲೂ ನನಗೆ ಅದು ತಿಳ್ಕೊಳ್ಳುವಾಗ ತುಂಬ ನೋವಾಯಿತು. ನಾವು ಹೊಟ್ಟೆ ತುಂಬ ಊಟ ಮಾಡಿ ನಾವು ಬದುಕುವಾಗ ನಮ್ಮ ಸುತ್ತಲೂ ಒಂದೊತ್ತು ಊಟ ಇಲ್ಲದ ಜನರಿದ್ದಾರಲ್ಲ ದೇವರೇ, ಈಗಲಾದರೂ ತಿಳಿಸಿದಾರಲ್ಲ. ಆದರೆ ದೇವರು ತಕ್ಕ ಸಮಯದಲ್ಲಿ ಮಾಡು. ಒಂದು ವೇಳೆ ಅವರಿಗೆ ಬೇರೆ ಯಾರು ಕೊಡ್ತಾ ಇರ್ಬೋದು. ಅದಕ್ಕೆ ಆ ಸೇವಕರು ಬಂದವರು ಹೇಳಿದು, ನಾನು ಎಷ್ಟೋ ವರ್ಷಗಳಿಂದ ಅನಾಥರಿಗೆ ಊಟ ಕೊಡಬೇಕು, ಏನು ಮಾಡಬೇಕಂತ ಪ್ರೇಯರ್ ಮಾಡಿದೆ. ಆ ಸೇವಕರು ನಾಳೆನೇ ಶುರು ಮಾಡಬೇಕಂತ ಹೇಳಿದ್ರು. ಈ ಮಗನ ಪ್ರಾರ್ಥನೆ ಪರಲೋಕದಲ್ಲಿ ಮುಟ್ಟಿರ್ಬೋದು. ಒಂದು ಆ ತಾತನಿಗೆ ಹೇಳಿದೆಲ್ಲ, ಈಗ ಸ್ವಲ್ಪ ಎದ್ದು ಮಾಡಿತಾರೆ. ಅವರಿಗೆ ಫಸ್ಟು ಯಾರೋ ಒಂದು ನಾಷ್ಟ ತಗೊಂಡು ಕೊಡ್ತಾ ಇದ್ರಂದೆ. ಹಲ್ಲೆಲೂಯ್ಯ. ಇವಾಗ ಸುಮಾರು ದಿವಸ ನಾಷ್ಟನೂ ಇಲ್ಲ ಅವರಿಗೆ. ಆವಾಗ ಅವರ ಸಮಯ, ಕರೆಕ್ಟ್ ಸಮಯಕ್ಕೆ ದೇವರು ನಮ್ಮನ್ನು ಎಬ್ಬಿಸಿದ್ದಾರೆ. ಹಲ್ಲೆಲೂಯ್ಯ, ಹಲ್ಲೆಲೂಯ್ಯ. ಪ್ರಿಯರೇ, ಈ ಚಿಕ್ಕವರಿಗೆ ಮಾಡಿದು, ಈ ಚಿಕ್ಕವರಲ್ಲಿ ಒಬ್ಬರಿಗೆ ಮಾಡಿದು ಯಾರಿಗಾಯ್ತು? ನಿಮಗಾಗಲ್ಲ, ನಿಮಗಾಗಿ ಅಲ್ಲ, ಯೇಸು ಸ್ವಾಮಿಗಾಯ್ತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನದು ಮಧ್ಯದಲ್ಲಿ ಹೇಳಿಕೊಂಡ್ಬಂದಿದೆ. ನಮ್ಮ ದೇವರು ಸರ್ವಶಕ್ತನು. ನಮ್ಮ ದೇವರಿಂದ ಅಸಾಧ್ಯ ಏನೂ ಇಲ್ಲ. ಈಗ ನೋಡಿದರೆ ಎಲ್ಲ ಉಲ್ಟಾ ಇರ್ಬೋದು. ಎಸ್ತೇರಳ ಕಾಲದಲ್ಲಿ ಯಾವ ಥರನೇ ತಾನೇ ಆಗಿದ್ದು, ಎಲ್ಲ ಉಲ್ಟಾ, ಯಾವುದೂ ಚಾನ್ಸ್ ಇಲ್ಲ. ಹಾಮಾನ್ನಿಗೆ ಮತ್ತೆ ಸ್ಥಾನ, ಪ್ರಮೋಷನ್.
ದೇವರ ಜನರಿಗೆ ಕಷ್ಟ, ಹಾಮಾನಿಗೆ ವಿರೋಧಿಯಾಗಿದ್ದ ಹಾಮಾನಿಗೆ ಪ್ರಮೋಷನ್. ಆದರೆ ಕೊನೆಯ ಸಮಯದಲ್ಲಿ ನನ್ನ ದೇವರು ಏನು ಮಾಡಿದ್ದಾರೆ, ಒಂದೇ ದಿವಸದ ರಾತ್ರಿಯಲ್ಲಿ ರಾಜನಿಗೆ ಕನಸು ಕೊಡ್ತಾ ಇದೆ. ಇಲ್ಲಿ ಹಾಮಾನ ನೇಣುಕಂಬ ರೆಡಿ ಮಾಡ್ತಾ ಇದೆ. ಹಾಮಾನ ನೇಣುಕಂಬ ಜಯಿಸುತ್ತದ, ದೇವರ ಆಲೋಚನೆ ಜಯಿಸುತ್ತದ. ಹಾಮಾನ ನೇಣುಕಂಬಕ್ಕೂ ಮೊರ್ದೆಕಾಯಿ ಆಶೀರ್ವಾದಕ್ಕೂ ಎಷ್ಟು ಗ್ಯಾಪ್ ಬ್ರದರ್? ಸೆಕೆಂಡುಗಳು. ಫಸ್ಟು ಯಾರು ಬಂದಿದೆ ಅಂತ ಲೆಕ್ಕ. ಹಾಲೆಲೂಯ್ಯ. ಯಾರಲ್ಲಿ ಎಂದು ರಾಜ ಕೇಳುವಾಗ ಹಾಮಾನ್ ಬಂದು ನಿಂತಿದ್ದಷ್ಟೇ. ಫಸ್ಟು ಹಾಮಾನ್ ಬಂದಿದ್ರೆ ರಾಜ ನಾನು ಬರಲ್ಲ ಅಂತ ಪರ್ಮಿಷನ್ ಕೇಳ್ಬೋದಿತ್ತು. ಹಾಲೆಲೂಯ್ಯ. ಹಾಮಾನ್ ಕೇಳಕ್ಕೆ ಮುಂಚೆ ರಾಜ ಕೇಳಿದೆ, ನಾನು ಯಾರನ್ನಾದರೂ ಸನ್ಮಾನಿಸ್ಬೇಕಾದ್ರೆ ಹೆಂಗೆ ಸನ್ಮಾನಿಸ್ಬೇಕು? ನಮ್ಮ ಹಾಮಾನಿಗೆ ಏನು ಅನಿಸ್ಕೊಂಡೆ, ನನ್ನನ್ನಲ್ಲದೆ ಯಾರನ್ನು ಸನ್ಮಾನಿಸಿದಿ ರಾಜ? ನಾನಲ್ಲದಿನಿ, ಯಾರು ದೊಡ್ಡವರು? ಹಾಲೆಲೂಯ್ಯ. ಹೆಚ್ಚಳ ಪಡುವರು ತಗ್ಗಿಸಲ್ಪಡುತ್ತಾರೆ ಪ್ರಿಯರೇ. ಹಾಲೆಲೂಯ್ಯ. ನಿಮಿಷಕ್ಕೆ ತಗ್ಗಿ ಹೋಯ್ತು, ಕೆಳಗೆ ಹೋಯ್ತು. ಹೇಗೆ? ಹಾಲೆಲೂಯ್ಯ, ಹಾಲೆಲೂಯ್ಯ. ಆ ನಿಮಿಷದಲ್ಲಿ ಹೇಳ್ತಾರೆ, ನೀನು ಹೇಳಿದ ರಾಜನ ಕುದುರೆ, ರಾಜನ ವಸ್ತ್ರ, ರಾಜನ ಕಿರೀಟ. ಆಮೇಲೆ ಒಂದು ಮಾತು ಹೇಳಿದೆ, ನಿಮ್ಮಲ್ಲಿ ಒಂದು ಮುಖ್ಯಸ್ಥರು ಮುಂದೆ ಹೋಗಿ ಕುದುರೆ ಹಿಡ್ಕೊಂಡು ಹೋಗಿ ದೇವರು ಸನ್ಮಾನಿಸುವನ್ನು ಹೀಗೆ ಮಾಡ್ತಾರೆ, ದೇವರು ಸನ್ಮಾನ ಹೀಗೆ ಮಾಡ್ತಾರೆ ಅಂದರೆ ಊರು ಹೇಳ್ಕೊಂಬರ್ಬೇಕಂದೆ. ಅದೇ ನನಗೆ ತುಂಬ ಬೇಜಾರ. ಇನ್ನು ಎಲ್ಲ ನನಗೆ ಸಹಿಸ್ಬೋಯ್ತು. ಅದು ನೀನೇ ಮಾಡು. ಯಾರು ಮಾಡಿದ್ರು? ಹಾಮಾನನೇ. ಅದು ಬಲ್ಲೆ ಕೇವಲ ಆಗೋಯ್ತು. ಅದು ಮಾತ್ರ ನನಗೆ ತುಂಬ, ಅದು ಓದುವಾಗ ಯಾವಾಗಲೂ ಒಂಥರ ಶಾಕ್ ಆಗುತ್ತೆ. ಇಷ್ಟೆಲ್ಲ ಆಗ್ಬಾರ್ದು, ನೀನೇ ಮಾಡು. ಇಷ್ಟು ನೇಣುಕಂಬ ಮಾಡ್ಕೊಂಬಂದ ಮನುಷ್ಯನೀಗ ಇವರನ್ನ ಕುದುರೆ ಮೇಲೆ ಹಿಡ್ಕೊಂಡು ಈ ಮನುಷ್ಯ ನಡ್ಕೊಂಡು ಹೋಗ್ಬೇಕು. ಇವನ್ ನಡ್ಕೊಂಡು ಹೋಗಿ ರಾಜ ಸನ್ಮಾನಿಸಿ ಹಿಂಗೆ ಮಾಡಬೇಕು, ರಾಜ ಸನ್ಮಾನಿಸಿ ಹಿಂಗೆ ಮಾಡಬೇಕು. ನೀನು ಹೇಳಿದು, ವಿರೋಧಿ ಹೇಳಿದು ದೇವರ ಮಕ್ಕಳಿಗೆ ಅನುಕೂಲವಾಯಿತು. ವಿರೋಧಿ ಮಾಡಿದ ಟ್ರಿಕ್ಗಳೆಲ್ಲ ದೇವರ ಮಕ್ಕಳಿಗೆ ಆಶೀರ್ವಾದ ಆಯಿತು. ವಿರೋಧಿ ಮಾಡಿದ ಗಂಡುಗಳೆಲ್ಲ ದೇವರ ಮಕ್ಕಳಿಗೆ ಆಶೀರ್ವಾದ. ಹೂವು ಹಾರ. ಹಾಲೆಲೂಯ್ಯ. ಹೂವಿನ ಹಾರ. ಹಾಲೆಲೂಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಪ್ರಿಯ ಮಕ್ಕಳೇ, ನಾನು ಇದೊಂದು ಹೇಳಲಿಕ್ಕೆ ಇಷ್ಟಪಟ್ಟಿದ್ದಿಷ್ಟೇ, ನಿಮ್ಮನ್ನು ನೋಡುವ ಒಬ್ಬ ದೇವರಿದ್ದಾರೆ. ನೀವು ದೇವರಿಗಾಗಿ ನಿಂದರೆ ನಿಮ್ಮನ್ನು ಕೈ ಬಿಡದೊಂದು ದೇವರಿದ್ದಾರೆ. ನೀವು ದೇವರ ಕಾರ್ಯಕ್ಕಾಗಿ ಕೈ ಜೋಡಿಸಿದರೆ ನಿಮ್ಮ ತಲೆ ತಗ್ಗದಂತೆ ದೇವರು ಮಾಡೇ ಮಾಡ್ತಾರೆ. ನಿಮಗೆ ವಿರುದ್ಧವಾಗಿ ನೇಣುಗಂಬ ಸಿದ್ಧವಾದರು, ನಿಮಗೆ ವಿರುದ್ಧವಾಗಿ ಬೆಂಕಿ ಕೋಟ ಸಿದ್ಧವಾದರು, ನೀ ನೇಣುಕಂಬದಲ್ಲಿ ಬೀಳಲ್ಲ, ಬೈರಿ ಬೀಳುತ್ತಾರೆ. ನೀ ಅಗ್ನಿಕೊಂಡದಲ್ಲಿ ಬೀಳುತ್ತೀಯ, ಆದ್ರೆ ಅಗ್ನಿಕೊಂಡ ನಿನ್ನನ್ನು ಸುಡಲ್ಲ, ನೀನು ಅಗ್ನಿಕೊಂಡವನ್ನು ಸುಟ್ಟು ಬರ್ತೀಯ. ಅಗ್ನಿಕೊಂಡದಲ್ಲಿ ನೀನು ಸುಟ್ಟು ನೀನು ಹೊರಡ ಬರ್ತೀಯ, ಅಗ್ನಿಯನ್ನು ನೀನು ಸುಡ್ತೀಯ. ಹಾಲೆಲೂಯ್ಯ, ಹಾಲೆಲೂಯ್ಯ. ಅದಕ್ಕೆ ಹೇಳಿದು ನಾವು ಬೆಂಕಿ ಅಂತೆ. ಹಾಲೆಲೂಯ್ಯ. ಬೆಂಕಿಗೆ ಬೆಂಕಿಯನ್ನು ಆರಿಸಕ್ಕಾಗುತ್ತಾ? ಬೆಂಕಿಯಲ್ಲಿ ಬೆಂಕಿಗೆ ಏನಾದರೂ ಆಗುತ್ತಾ? ನಾವು ಬೆಂಕಿ, ಅದಕ್ಕೆ ಬೆಂಕಿಗೆ ಏನು ಮಾಡಕ್ಕಾಗೋದಿಲ್ಲ. ಹಾಲೆಲೂಯ್ಯ. ಓ, ನಂಬುವರೆಲ್ಲ ಹೆಚ್ಚಾಗಿ ಒಂದು ಸ್ತೋತ್ರ ಮಾಡಿರಿ. ಸ್ತುತಿ ಸ್ತೋತ್ರ ऊपर जाती है, आशीष लेकर. ನೀವಿಲ್ಲಿ ಸ್ತೋತ್ರ ಜೋರಾಗಿ ಹೇಳಿದ್ರೆ ಹಾಮಾನನ ಹೋಗಿ ನಾಚಿಕೆ ಪಟ್ಟಿದ್ದಾರೆ, ನಿಮ್ಮ ವೈರಿ ನಾಚಿಕೆ ಪಡ್ತಾರೆ. ಹಾಮಾನ್ ತಕ್ಕೊಂಡೋಗಿ ಸನ್ಮಾನ ಮಾಡ್ತಾರೆ, ನಿಮ್ಮ ವೈರಿ ನಿಮ್ಮನ್ನು ಸನ್ಮಾನ ಮಾಡಿಸ್ತಾರೆ. ಏನೇನು ಆಶೀರ್ವಾದ ಬರಬೇಕಾದ್ರೆ ಒಂದೊಂದು ಪಟ 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 ಬೀಳ್ತಾ ಇರ್ತದೆ. ಹಾಲೆಲೂಯ್ಯ, ಹಾಲೆಲೂಯ್ಯ. ನಾವು ಸುಮ್ಮನೆ ಮಾತು ಹೇಳುವರಲ್ಲ, ನಾವು ಅನುಭವಿಸುವರು, ನಾವು ಸ್ವೀಕರಿಸುವರು, ನಾವದು ಮತ್ತೊಬ್ಬರಿಗೆ ತೋರ್ಪಡಿಸುವರು. ನಾವು ಯಾರಿಗೂ ಕೇಡು ಮಾಡುವರಲ್ಲ, ನಾವು ಬಡವರಿಗೆ ಊಟ ಕೊಡುವರು. ಒಂದು ಸಹಾಯ ಇಲ್ಲದವರಿಗೆ ಸಹಾಯ ಮಾಡುವರು. ನಾವು ಯೇಸುವಿನ ಹೃದಯ ಉಳ್ಳವರಾಗಿ ನಾವು ಮಾರ್ಪಡಲಿ. ಈಗ ನೋಡಿ, ಇಲ್ಲಿ ಸಣ್ಣ ಹರಿಯಬನ ಹೇಳಿ ಕಳಿಸ್ತಾನೆ, ನಿಮ್ಮ ದೇವರು ನಿಮ್ಮನ್ನು ಕಾಪಾಡಲ್ಲ, ಅದಕ್ಕೆ ನೀವು ಮೋಸ ಹೋಗಬೇಡ, ನೀವೆಲ್ಲರೂ ನನ್ನ ಕಡೆಗೆ ಬಂದುಕೊಳ್ಳಿ. ದೇವ ಸೇವಕರು, ದೇವರ ಮಕ್ಕಳು ಹೇಳೋದು ಸುಳ್ಳು, ನಾನು ಹೇಳೋದು ನಿಜ. ಯಾರು ಹೇಳ್ತಾರೆ? ಶತ್ರು ಸೈನ್ಯ ರಾಜರು ಹೇಳ್ತಾನೆ. ಆಮೇಲೆ ಹೇಳ್ತಾರೆ, ನಿಮ್ಮ ರಾಜನಿಗೆ ನೀವು ಮನೇಲಿ ಹೋಗಿ ಓದಿ ನೋಡಿ, ತುಂಬ ಚೆನ್ನಾಗಿದೆ. 2 ಪೂರ್ವಕಾಲ ವೃತ್ತಾಂತ ಪುಸ್ತಕ 32ರಲ್ಲಿ ಇದೆ, ಮತ್ತು
ಯೆಶಾಯ ಪ್ರವಾದನ ಗ್ರಂಥ 37 ಇದೆ, 36 ಇದೆ. 36 ಎಲ್ಲ ಡೀಟೇಲ್ಸ್ ಇದೆ. ಅದರಲ್ಲಿ ಬರಿತಾ ಇದೆ, ನಿಮ್ಮ ರಾಜನು ನಮ್ಮ ಮೇಲೆ ಯುದ್ಧಕ್ಕೆ ಬರಲಿಕ್ಕೆ ಅವರಿಗೇನಾದರೂ ಸೈನ್ಯ ಇದೆಯಾ? ಹಲ್ಲೆಲೂಯ. ಬೇಕಾದರೆ 2000 ಸೈನ್ಯ ನಮ್ಮಿಂದ ಕೊಡ್ತೀವಿ ಅಂದೆ. ಗೇಲಿ ಮಾಡ್ತಾ ಇದ್ದಾರೆ. ನಮ್ಮ ಕೈಯಿಂದ 2000 ಸೈನ್ಯ ನಿಮಗೆ ಕೊಡ್ತೀನಿ, ಅದಾದರೂ ತಗೊಂಡು ನಿಮ್ಮ ರಾಜನಿಗೆ ಯುದ್ಧ ಮಾಡಲಿಕ್ಕೆ ಹೇಳು ಅಂದೆ. ಎಷ್ಟು ಚಿಕ್ಕದಾಗಿ ಹೇಳ್ತಾರೆ. ದೇವರನ್ನು ನಂಬುವ ಜನರು ಸ್ವಲ್ಪ. ದೇವರನ್ನು ನಂಬುವ ಜನರು ಎಷ್ಟಿದೆ? ಸ್ವಲ್ಪವಿದೆ. ಆದರೆ ಅವರು ಒಳಗಿಡಿರೋ ದೇವರು ಬಾಂಬಾಗಿದ್ದಾರೆ. ಹಲ್ಲೆಲೂಯಾ. ಬ್ಲಾಸ್ಟ್ ಮಾಡುವರಾಗಿದ್ದಾರೆ. ಅಷ್ಟು ಪವರ್ಫುಲ್ ಆದ ರಾಜನು ಬಂದಿದೆ. ಆ ರಾಜನಿಗೆ ಅಷ್ಟು ಮಾತಾಡಿಕೊಂಡು ಬಂದು ಮತ್ತು ಹೇಳ್ತಾರೆ. ಅವರು ಹೇಳ್ತಾರೆ, ಅಯ್ಯೋ ನೀವು ಯಹೂದರು ಕೇಳುತ್ತಾರೆ, ಈ ಥರ ಹೇಳ್ಬೇಡ, ನಮ್ಮ ಯಹೂದರೆಲ್ಲ ಬಲಹೀನರು, ಅವರು ಟೆನ್ಷನ್ ಮಾಡ್ತಾರೆ, ನೀವು ಈ ಥರ ಎಲ್ಲ ಗೇಲಿ ಮಾಡಬೇಡ, ನಮ್ಮ ಭಾಷೆಯಲ್ಲಿ ಮಾತಾಡು, ಅರಾಮ್ಯ ಭಾಷೆಯಲ್ಲಿ ಮಾತಾಡು. ಅದೆಲ್ಲ ಹೇಳಲ್ಲ, ನಾನು ಯಹೂದ ಭಾಷೆಯಲ್ಲೇ ಮಾತಾಡ್ತೀನಿ, ನಿಮ್ಮನ್ನು ಮೋಸಗೊಳಿಸೋಕೆ ಬಿಟ್ಟು ಕೊಡಬೇಡ. ನಿಮ್ಮ ಹಿಜ್ಕೀಯನ ರಾಜನು, ಯಹೂದ ರಾಜನು ದೇವರಿಂದ ನಿಮಗೇನು ಉಪಕಾರ ಮಾಡಲ್ಲ. ಈಗ ಯಾರಾದರೂ ನಿಮ್ಮ ಕಿವಿಗಳಲ್ಲಿ ಈ ಯೇಸು ಸ್ವಾಮಿಯನ್ನು ನಂಬಿದ್ರಿಂದ ನಿಮಗೇನೂ ಆಗೋದಿಲ್ಲ ಅಂತ ಯಾರಾದರೂ ಹೇಳುತ್ತಾ ಇದ್ರೆ, ದೇವರಾತ್ಮನು ನಿಮಗಾಗಿ ಹೇಳುತ್ತಾ ಇದೆ, ಆಕಾಶವನ್ನು ಭೂಮಿಯನ್ನು ಸೃಷ್ಟಿ ಮಾಡಿದ ದೇವರನ್ನು ನಂಬಿರಿ, ನಿಮ್ಮ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ, ಕೆಡುವುದೇ ಇಲ್ಲ, ಕೆಡುವುದೇ ಇಲ್ಲ. ಯಾರು 100 ಹೇಳ್ಕೊಳ್ಳಿ, 1000 ಹೇಳ್ಕೊಳ್ಳಿ, ಆತನ ಹೇಳಿದೆ ನಾನು ದೊಡ್ಡವನೆಂದೆ. ಆದರೆ ದೇವರ ಮುಂದೆ ದೊಡ್ಡ ಮಾತೆಲ್ಲ ಬೇಕಾಗಿಲ್ಲ. ದೇವರು ದೊಡ್ಡ ಮಾತು ಹೇಳಕ್ಕೂ ಬರಲ್ಲ. ನೋಡು ಬಾ, ನಾನು ನೋಡ್ತೀನಿ ಅಂತ ದೇವರು ಹೇಳಕ್ಕೆ ಬರಲ್ಲ. ದೇವರೇನು ಮಾಡಿದೆ, ಎಷ್ಟು ಚಿಕ್ಕ ಕಾರ್ಯ ಮಾಡಿದೆ ಗೊತ್ತಾ? ದೇವರು ಒಂದು ಮಾತು ಕೂಡ ಅವನಿಗೆ ಹೇಳಲಿಕ್ಕೆ ಬಿಟ್ಟಿಲ್ಲ. ನೆಕ್ಸ್ಟ್ ವಾಕ್ಯ ಯೆಶಾಯ ಪ್ರವಾದನ ಗ್ರಂಥ 34, 36, 37. ಅವನು ಬಂದ ದಾರಿಯಿಂದಲೇ ಹಿಂತಿರುಗಿ ಹೋಗುವನು, ಈ ಪಟ್ಟಣಕ್ಕೆ ಬರುವುದೇ ಇಲ್ಲ. ನನಗೋಸ್ಕರವಾಗಿಯೂ ನನ್ನ ಸೇವಕನಾದ ದಾವೀದನಿಗೋಸ್ಕರವಾಗಿಯೂ ಇದನ್ನು ಉಳಿಸಿ ಕಾಪಾಡುವೆನು ಎಂದು ಹೇಳುತ್ತಾನೆ ಎಂಬುದೇ. ಹಲ್ಲೆಲೂಯಾ. ಯಾವ ಶತ್ರು ಯಾವ ದಾರಿಯಲ್ಲಿ ಬಂದಿದೆಯೋ ಅದೇ ದಾರಿಯಲ್ಲೇ ಹಿಂದಿರುಗಿ ಹೋಗುವನು. ಹಲ್ಲೆಲೂಯಾ. ಆಮೆನ್, ಆಮೆನ್, ಆಮೆನ್. ಯಾವ ವೈರಿಗಳು ನಿಮಗೆ ವಿರುದ್ಧವಾಗಿ ಬಂದಿದೆಯೋ ಅವರು ಅದೇ ದಾರಿಯಲ್ಲಿ ಹಿಂದಿರುಗಿ ಹೋಗೋದಕ್ಕೆ ಸ್ತೋತ್ರ ಮಾಡ್ಕೊಳ್ಳಿ. ಯಾವ ವೈರಿಗಳು ಬಂದು ಅದೇ ದಾರಿಯಲ್ಲಿ ದೇವರ ವಾಕ್ಯ ನೆರವೇರಲಿ. ನಮ್ಮ ವೈರಿಗಳು ಅದೇ ದಾರಿಯಲ್ಲಿ ಹಿಂದಿರುಗಲಿ, ಅದೇ ದಾರಿಯಲ್ಲಿ ಹಿಂದಿರುಗಲಿ, ಅದೇ ದಾರಿಯಲ್ಲಿ ಹಿಂದಿರುಗದಕ್ಕಾಗಿ ಸ್ತೋತ್ರ. ಅದೇ ದಾರಿಯಲ್ಲಿ ಹಿಂದಿರುಗರು. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿ. ಆಮೆನ್, ಆಮೆನ್. ನಿಮ್ಮ ವೈರಿ ಅದೇ ದಾರಿಯಲ್ಲಿ ಹಿಂದಿರುಗುವನು. ಆಮೆನ್, ಆಮೆನ್. ಓದಿಕೊಳ್ಳೋಣ. ಯಾವ ರೀತಿಯಲ್ಲಿ ಹಿಂದಿರುಗಿದರು? ನಮ್ಮ ದೇವರು ಎಷ್ಟು ಚಿಕ್ಕ ಚಿಕ್ಕ ಕಾರ್ಯ ಮಾಡಿಬಿಟ್ಟು ಬರ್ತಾರೆ ನೋಡ್ಕೊಳ್ಳಿ. 36, 37. ಆಗ ಯೆಹೋವನ ದೂತನು ಹೊರಟು ಬಂದು ಅಶೂರ್ಯ ಪಾಳ್ಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. 85,000 ಸೈನಿಕರನ್ನು ಸಂಹರಿಸಿದನು. ಅಯ್ಯೋ, ಏನ್ ಮಾಡಿದ್ರು? ಯಾರು? ಯೆಹೋವನ ದೂತನು. ಹಿಜ್ಕೀಯನು ಹೋದನ? ಯೆಶಾಯ ಹೋದ್ರ? ಅವರ ಸೈನ್ಯ ಹೋಗಿದ್ರ? ಯಾರೋದ್ರು? ಆಮೆನ್. ನಂಬುತ್ತೀರಾ? ನಂಬುತ್ತೀರಾ? ನಿನಗೂ ನನಗೂ ಆಗಿ ಇಳಿಯುವ ಒಂದು ಸೈನ್ಯವಿದೆ. ನಿನಗೂ ನೈನ್ಯವಾಗಿ ಹೊರಡುವ ಒಂದು ಸೈನ್ಯವಿದೆ. ಆ ಸೈನ್ಯದಿಂದಲೇ ಇಲ್ಲಿ ನಿಂತಿದ್ದೇನೆ. ಹಲ್ಲೆಲೂಯಾ. ನಾವು ಮಾತ್ರವಾಗಿ ಯುದ್ಧಕ್ಕೆ ಬಂದಿದ್ರೆ ಯಾವತ್ತೇ ನಮ್ಮದು ಕದೆ ಹೆಂಗೋಗೋ ಮುಗಿದೋಗ್ಬೇಕಿತ್ತು. ಆವಾಗ ಪ್ರಿಯರೇ, ನಮಗಾಗಿನೂ ಒಂದು ಸೈನ್ಯವನ್ನು ಕಳಿಸಿ ದೇವರು ನಮ್ಮ ಜೊತೆಯಲ್ಲಿ ಬಂದರು. ಪ್ರಿಯರೇ, ನಿಮಗಾಗಿನೂ ದೇವರು ಸೈನ್ಯವನ್ನು ಕಳಿಸಿದ್ದಾರೆ, ಇನ್ನು ಕಳಿಸ್ಲಿಕ್ಕೂ ಸಿದ್ಧರಾಗಿದ್ದಾರೆ. ಹಲ್ಲೆಲೂಯಾ. ದೊಡ್ಡ ಮಾತು ಹೇಳಿಕೊಂಡು ಬರಬೇಕಾಗಿಲ್ಲ. ನಾವು ದೊಡ್ಡ ಏನೋ ತೋರಿಸ್ಬೇಕಾಗಿಲ್ಲ. ನನ್ನ 2,000 ಸೈನಿಕರನ್ನು ನೀನು ಈಗ ಕೊಡ್ರಿ. 2,000 ಸೈನಿಕರನ್ನ ಎಲ್ಲಿದ್ದಾರೆ ಬ್ರದರ್? ಈಗ 2,000 ಸೈನಿಕರು, 1,00,000 ಸೈನಿಕರು ಸಂಹರಿಸಿದನು. ಹೆಂಗ್ ಸಂಹರಿಸಿದೆ ಅಂತ ಬರ್ದಿಲ್ಲ.
ಅಲ್ವಾ? ಸಂಹರಿಸಿದ್ರೆ ಅಷ್ಟೇ ತಾನೆ ಅರ್ಥ. ಹೆಂಗೋ ಈಗ ಯಾರು ಜೀವಂತವಾಗಿಲ್ಲ. 2,000 ಕೊಡ್ತೀರಂದೆ, ಎಲ್ಲಿ ಕೊಡ್ತೀರಾ? ಕೊಡಿ 2,000 ಈಗ. ಯಾರನ್ನು? ನನ್ನ 2,000 ಸೈನಿಕರನ್ನು ಕೊಡ್ತೀನಿ. ಪಾಪ ನಿಮಗೆ ಯಾರೂ ಇಲ್ಲ, ಬೇಕಾದ್ರೆ ನನ್ನ 2,000 ಸೈನಿಕರು ನಿಮಗೆ ಕೊಟ್ಟು ನಾನು ಬಂದು ನಿಮಗೆ ಯುದ್ಧ ಮಾಡಿ ನಾನು ಜಯಿಸ್ತೀನ ಇಲ್ವಾ ಅಂತ ನೋಡ್ಕೊಳ್ಳಿ ಅಂದೆ. ಈಗ ನಿನ್ನ ಸೈನಿಕರು ಎಲ್ಲಿದೆ? ನಿನ್ನ ಸೈನಿಕರು? ಯಾರು ಇಲ್ಲ. ನನ್ನ ದೇವರ ದೂತರು ಒಬ್ಬರು ಹೇಳಿದ್ರೆ ಸಾಕು. ನನ್ನ ದೇವರು ಸರ್ವಶಕ್ತರಾಗಿದ್ದಾರೆ. ನಿನ್ನೆಯೂ ಇವತ್ತು ನಾಳೆಯೂ ಅನನ್ಯರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನೀವು ಆರಾಧಿಸೋ ದೇವರು. ನಾನು ಎಷ್ಟೋ ಸಲ ಹೇಳಿದ್ದೀನಿ, ಒಂದು ಮಗುಗೆ ಒಂದು ಚಂದ್ರಮಾಮ ಮೂನ್ ಬೇಕಂತ ಕೇಳುವಾಗ ಅವನು ಹೇಳಿದೆ, ನನಗೆ ನನ್ನ ಮೂಣು ಹೆಬ್ಬಟ್ಟಷ್ಟು ಅಷ್ಟೇ ಅವನ ಮೂಣು. ಚಂದ್ರಮಾಮ ಇಷ್ಟೇನೇ ಇರೋದು, ಅದೆಷ್ಟೋ ದೊಡ್ಡದಾಗಿದೆ. ಆದರೆ ಅವನ ಒಳಗಡೆ ಎಷ್ಟು ಸಾಕು? ಇಷ್ಟು. ನಿಮ್ಮ ದೇವರು ಎಷ್ಟಿದ್ದಾರೆ? ಇಷ್ಟೇನಾ? ಮನೆಯೊಳಗಡೆ ಇರುವ ದೇವರ? ಎಂಥ ದೇವರು ನಿಮ್ಮ ದೇವರು? ಒಂದು ಮಾತಾಡಿದರೆ ಯೆಹೋವನ ಒಂದು ದೂತನಷ್ಟೇ ಹೊರಟು ಹೋಗಿದ್ದು. 1000 ದೂತರೇನು ಹೊರಟು ಹೋಗಿಲ್ಲ. ಲಕ್ಷಾಂತರ ಕೋಟಿ ದೂತರಿದೆ ನನ್ನ ಅಪ್ಪನಿಗೆ. ಒಂದು ದೂತನಷ್ಟೇ ಹೋಗಿರೋದು. 1,80,000 ಜನ ಇಲ್ಲ. ಅದರಿಂದ ಉಪವಾಸ ಪ್ರಾರ್ಥನೆಯಲ್ಲಿ ಭಾಗವಹಿಸುವ ನಿಮಗೆ ದೇವರು ಹೇಳುವ ಮಾತಿದು, ನಿಮ್ಮ ಜೀವಿತದಲ್ಲಾಗಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಪರಿಸ್ಥಿತಿಗಳಲ್ಲಿ ನಿಮಗೆ ವಿರುದ್ಧವಾಗಿ ಎಷ್ಟು ದೊಡ್ಡ ವೈರಿ ಇದ್ದರೂ ಕೂಡ ನಮ್ಮ ಕರ್ತನಿಗೆ, ನಿನ್ನ ಕರ್ತನಿಗೆ ಒಂದು ಮಾತು ಸಾಕು. ಒಂದು ದೂತನೇ ಬೇಡ, ಪರಲೋಕದೊಂದು ಸಾರಿ ನೋಡಿದರೆ ಸಾಕು. ಬೆಂಕಿ ಇಳಿಯುತ್ತದೆ, ಅದ್ಭುತ ನಡೆಯುತ್ತದೆ, ಪರಿಸ್ಥಿತಿ ಬದಲಾವಣೆ ಆಗುತ್ತದೆ. ಬಲಕ್ಕಾಗಿ ಉಪವಾಸ ಮಾಡ್ತೀರಾ? ಯಾರ ಬಲಕ್ಕಾಗಿ? ನಮ್ಮ ಸಹೋದರರ ಬಲಕ್ಕಾಗಿ. ನಮ್ಮ ಸಹೋದರರು ಆಶೀರ್ವದಿಸಲ್ಪಡೋದಕ್ಕಾಗಿ. ನಮ್ಮ ದೇಶದಲ್ಲಿ ರಕ್ತದ ಹೊಳೆ ಹೋಗಬಾರದು. ನಮ್ಮ ದೇಶವೆಲ್ಲ ಸಮಾಧಾನವಾಗಿರಬೇಕು. ನಮ್ಮ ದೇಶದಲ್ಲಿ ಜನ ಎಲ್ಲ ನಮ್ಮ ಥರ ಸಂತೋಷವಾಗಿರಬೇಕು. ಇಲ್ಲದವರು ಇರುವವರಿಗೆ ಕೊಡಲಿ. ಹಾಲೆಲೂಯಾ. ಎಲ್ಲ ಒಗ್ಗಟ್ಟಾಗಿರಲಿ, ಎಲ್ಲ ಜಾತಿ ಜನಾಂಗಗಳು ಸಂತೋಷವಾಗಿರಬೇಕು. ಅದಕ್ಕಾಗಿ ಬಲ ಸಾಲದು ಮಕ್ಕಳೇ. ನಾವೆಲ್ಲ ಒಟ್ಟಾಗಿ ದಿನಗಳಲ್ಲಿ ಉಪವಾಸ ಪ್ರಾರ್ಥನೆ ಮಾಡಿಕೊಳ್ಳೋಣ. ನೋಡಿ, ಈಗ ಸನ್ಹರೀಬನು ದೊಡ್ಡ ಮಾತು ಹೇಳ್ಕೊಂಡ್ಬಂದಿದೆ. ಪ್ರಿಯರೇ, ನಿಮ್ಮ ಮೇಲೆ ಯಾವ ಶತ್ರು ಎಂತ ದೊಡ್ಡ ಮಾತಾಡಿದ್ರು ಅದು ನಡೆಯೋದಿಲ್ಲ. ಯೇಸುವಿನ ಮಾತು ಅನುಸರಿಸಿದ್ರೆ ಯಾವ ಶಕ್ತಿಗೂ ನಿಮ್ಮನ್ನೇನು ಮಾಡೋಕ್ಕಾಗಲ್ಲ. ಯಾವ ಶಕ್ತಿಗೂ ನಿಮ್ಮನ್ನೇನು ಮಾಡೋಕ್ಕಾಗಲ್ಲ. ಯಾವ ರಾಜನಿಗೂ ಆಗಲ್ಲ, ಯಾವ ಸೈನ್ಯಕ್ಕೂ ಆಗಲ್ಲ, ಆಕಾಶದಲ್ಲಿರೋ ಬಿರುಗಾಳಿಗೂ ಆಗಲ್ಲ, ಭೂಮಿಯಲ್ಲಿ ತೆರೆಗಳಿಗೂ ಆಗಲ್ಲ. ಭೂಮಿಯಲ್ಲಿರೋ ತೆರೆ ಸುನಾಮಿ ಮಾಡಿಕೊಂಡಿದೆ. ಭಯ ಇದೆಯಾ? ದೇವರ ಮಕ್ಕಳು ನೀವು ಕೇಳ್ಬೋದು, ಸುನಾಮಿ ಎಲ್ಲ ಹಾಳು ಮಾಡಿಬಿಡ್ತದೆ ಅಂದೆ. ಸುನಾಮಿಗೂ ನಿಮ್ಮನ್ನು ಏನು ಮಾಡ್ಲಿಕ್ಕಾಗಲ್ಲ. ದೇವರು ನಿಮ್ಮನ್ನು ಮೆಚ್ಚಿದರೆ, ದೇವರಿಗೆ ಇಷ್ಟ ಇದ್ರೆ ನಿನ್ನನ್ನು ಏನು ಮಾಡ್ಲಿಕ್ಕಾಗಲ್ಲ. ಒಂದು ಪ್ರೂಫ್ ಹೇಳ್ತೀರಾ? ಸುನಾಮಿಗೂ ನಿನ್ನನ್ನು ಏನು ಮಾಡ್ಲಿಕ್ಕಾಗಲ್ಲ ಅನ್ನೋದು ಪ್ರೂಫ್ ಹೇಳ್ತೀರಾ? ಹಲ್ಲೆಲೂಯಾ. ನೋಹಂತ ಆತನ ಏನದು ನಾವೇ ನಮ್ಮ ಕಣ್ಣು ಮುಂದೆ ಇದೆ. ಸುನಾಮಿ ಬರಲಿ, ಪ್ರಳಯ ಬರಲಿ, ಏನೇ ಬರಲಿ, ಅದರ ಮೇಲೆ ನಾವೇ. ಹಲ್ಲೆಲೂಯಾ. ನಮ್ಮ ದೇವರು ಅಂದ ಪವರ್ಫುಲ್ ಆದ ದೇವರು. ಇದು ಏನೋ ಸುಮ್ಮನೆ ವೇಸ್ಟ್, ಏನೋ ಒಂದು ಆಲೋಚನೆ ಇದೆ, ಎಂದೋ ಒಂದು ಕಥೆಯಲ್ಲ ಇದು, ಕಟ್ಟುಕಥೆಗಳಲ್ಲ ಇದು ಸತ್ಯ. ಆಕಾಶಕ್ಕೂ ಭೂಮಿಗೂ ದೇವರಾದ ಯೆಹೋವನ ಮಾತಿದು. ಅಲ್ಲಿಂದ ದೊಡ್ಡ ಮಳೆ ಬಂದು, ಬಿರುಗಾಳಿ ಬಂದು, ಅಲ್ಲಿ ನೋಡಿ ಸುನಾಮಿ ಎದ್ದೇಳ್ತಾ ಇದೆ. ದೇಶವೆಲ್ಲ ನೀರು ತುಂಬಿದೆ. ಎಲ್ಲೋ ಬೆಟ್ಟಗಳ ಮೇಲೆ ನೀರು ಹುಕ್ಕಿ ಹೋಯ್ತು. ಸುನಾಮಿಕ್ಕಿಂತ ಸುನಾಮಿ. ನನ್ನ ದೇವರ ಮಕ್ಕಳಿಗೆ ಏನಾದರೂ ಆಯ್ತಾ? ಯೋಗ ಕುಟುಂಬಕ್ಕೆ ಏನೂ ಆಗಿಲ್ಲ ಪ್ರಿಯರೇ. ಎಂದ ಸುನಾಮಿ ಬಂದರೂ ಕಾಪಾಡಲಿಕ್ಕೆ ನನ್ನ ದೇವರು ಸರ್ವಶಕ್ತನು. ನಾವೊಂದು ವಾಕ್ಯ ಓದಿಕೊಳ್ಳೋಣ. ದಾನಿಯೇಲ ಪ್ರವಾದನ ಗ್ರಂಥ 11ನೇ ಅಧ್ಯಾಯ 32ನೇ ವಾಕ್ಯ.
ನಿಬಂಧನಾ ದ್ರೋಹಿಗಳು ಅವರ ನಯನುಡಿಗಳಿಂದ ಕೆಟ್ಟು ಹೋಗುವರು. ನಮ್ಮ ದೇವರ ಅರಿತವರು ದೃಢಚಿತ್ತರಾಗಿ ಕೃತಾರ್ಥರಾಗುವರು. ಹಲ್ಲೆಲೂಯಾ. ಇಲ್ಲಿ ನಮ್ಮ ಲಯನ್ ಮರಿಗಳಿದ್ದೀರಾ? ಹೇ ಹೇ ಲೈನ್ ಆಫ್ ಜೂದಾ, let the lion roar. ಹೇ ಹೇ ಲೈನ್ ಆಫ್ ಜೂದಾ, let the lion is roar. ಇಲ್ಲಿ ಯಾರು ಲೈನ್ ಇಲ್ವಾ? ಈ ಲಯನಿಗೂ ಲೈನಸ್ ಅಂತಾನೆ ಹೇಳಲ್ಲ. ಈಗ ದೇವರ ಮಕ್ಕಳಿಗೆ, ಈಗ ನಿಮಗೆ ಕನ್ಫ್ಯೂಷನ್ ಇರ್ಬೋದು, ಹೆಣ್ಣು ಮಕ್ಕಳಿಗೆ ಹೇಳಿದ್ದಾರೆ ಅದಕ್ಕೆ ಲಯನಸ್ ಅಂತ ಹೇಳ್ಬೇಕು ಹೆಣ್ಣು ಮಕ್ಕಳಿಗೆ. ಆದರೆ ದೇವರಲ್ಲಿ ಗಂಡು ಹೆಣ್ಣೆಲ್ಲ ಒಂದೊಂದು ಹೇಳೋದಕ್ಕೆ ಎರಡು ಮಾತು ಹೇಳ್ತೀನಿ. ಒಂದು, ದೇವರ ಮಕ್ಕಳಾಗೋ ಅಧಿಕಾರ, ಪುತ್ರರಾಗೋ ಅಧಿಕಾರ ಅಂತ ಬರೆಯಲ್ಪಟ್ಟಿದೆ. ಆದರೆ ದೇವರ ಪುತ್ರ ಅಂದರೆ ಎಲ್ಲರೂ ಆಗಿದ್ದಾರೆ. ಯಾಕೆ? ಅದಕ್ಕೆ ದೇವರು ಇನ್ನೊಂದು ಹುಡುಗಿಗಳ ಬಗ್ಗೆ ಹೇಳಿದೆ. ಯೇಸು ಸ್ವಾಮಿ ಬರುವಾಗ ಯಾರು ಹೋಗ್ತಾರೆ? ಯಾರು ಹೋಗ್ತಾರೆ? ಅಯ್ಯೋ, ಅದಕ್ಕೊಂದು ಹೆಸರು ಹೇಳುತ್ತಲ್ಲ. ಮೊದಲಿಂಗನ ಬರುವಾಗ ಯಾರು ಹೋಗ್ತಾರೆ? ಯಾರು? ಮೊದಲಗತ್ತಿ. ಹಾಗಾದ್ರೆ ನೀವು ಮೊದಲಗತ್ತೀರಾ? ಅದು ದೇವರ ಸಂಧಿಯಲ್ಲಿ ಗಂಡಸರು ಹೆಣ್ಣುಗಸರು ಏನಿಲ್ಲ. ಹಲ್ಲೆಲೂಯಾ. ನಾವು ಲಯನ್ ಅಂದರೆ ಎಲ್ಲ ಲಯನೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಗೌರವ ಕೊಡಬೇಕು, ಗೌರವ ಕೊಡಿ, ಅದೆಲ್ಲ ಬೇರೆ ವಿಷಯ. ಆದರೆ ದೇವರ ಸಂಧಿಯಲ್ಲಿ ಸಣ್ಣ ಅಂತ ಹೇಳ್ತಾರೆ, ಲಯನ್ ಅಂತ ಹೇಳ್ತಾರೆ. ಅದಕ್ಕೆ ಈಗ ನಮಗೆ ಲಯನ್ ಅಲ್ಲ, ಈ ಕಡೆ ಇರುವ ಲಯನ್ಗಳೆಲ್ಲ ಒಂದು ಹೇಳಿ. ದೇವರ ವಾಕ್ಯ ಏನು ಹೇಳ್ತಾರೆ? ತಮ್ಮ ದೇವರನ್ನು ಅರಿತ ಲಯನುಗಳು ದೃಢಚಿತ್ತರಾಗಿ ಕೃತಾರ್ಥರಾಗುವರು. ಹಲ್ಲೆಲೂಯಾ. ಯಾರಿದ್ದೀರ ಲಯನ್? ಹೇ ಹೇ ಲಯನ್ ಆಫ್, let the lion is roar. ಜೋರಾಗಿ ಹೇ ಹೇ ಲಯನ್ ಆಫ್ ಜೂದಾ, roar. ಹಲ್ಲೆಲೂಯಾ. ಪ್ರಿಯ ದೇವರ ಮಕ್ಕಳೇ, ನಾವು ರೋರ್ ಮಾಡೋರಾಗಿರಬೇಕು. ನಾವು ಸುಮ್ಮನೆ ಏನಕ್ಕೂ ಬಾರ್ದವರು, ಏನೂ ಇಲ್ಲ. ನಮ್ಮ ನೋಡುವಾಗ ಥೂ ಚಿ ಅಂತ ಹೇಳಿ ತಳ್ಳೋರಲ್ಲ. ನಾವು ಹೋಗುವಾಗ ಅಂಕ ಬೆಂಕಿ ಹೊರಡ್ತಾ ಇರಬೇಕು. ಅದು ಯಾರು? ನಮ್ಮ ಲಯನು ಸ್ವರ್ಗದಲ್ಲಿರೋ ನಮ್ಮ ಕರ್ತನಾದ ಯೇಸು. ಲಯನ ಮರಿಗಳು ನಾವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇ ಹೇ ಲಯನ್ ಆಫ್ ಜೂದಾ. ಎಲ್ಲ ಸರಿ. Let the lion roar. Hey, hey, lion of Judah, let the lion roar. Hey, hey, lion of Judah, let the lion roar. ಯೂದ ಕುಲದ ಸಿಂಹವೇ ಗರ್ಜಿಸು ನೀ. Heavenly mission ಸಿಂಹವೇ ಗರ್ಜಿಸು ನೀ. ದೇವರನ್ನ ಅರಿತ ಯೌವನಸ್ಥರೇ, ನೀವು ಕೃತಾರ್ಥರಾಗುವಿರಿ. ಎಲ್ಲರೂ ಇಲ್ಲಿದ್ದೀರಾ? ದೇವರನ್ನ ಅರಿತ ಮಕ್ಕಳೇ, ನೀವು ಕೃತಾರ್ಥರಾಗುವಿರಿ. ದೇವರನ್ನ ಅರಿತ ನೀವು ಎಲ್ಲರೂ ಕೂಡ ಹೇಳ್ತೀನಿ, ನೀವು ಕೃತಾರ್ಥ. ನಿಮಗೆ ಆಶೆ ಭಂಗವಾಗುವುದಿಲ್ಲ, ನಿಮಗೆ ದುಃಖವಾಗುವಂತೆ, ನಿರಾಶೆಯಾಗುವಂತೆ ದೇವರಲ್ಲಿ ಭರವಸೆ ಇಟ್ಟರೆ ಆಗೋದಿಲ್ಲ. ಈ ಸನ್ಹರೀಬನ ಹೇಳುವ ಸಮಯದಲ್ಲಿ ಅವನು ಕೂಡ ಸ್ವಲ್ಪ ಖುಷಿಪಟ್ಟು, ಸರಿ ಆಯಿತು, ಹಂಗಾದರೆ 2,000 ನನಗೂ ಕೊಡಿ, ನಾವೊಂದು ಕನೆಕ್ಷನ್ ಇಟ್ಕೊಳ್ಳೋಣ ಅಂತೇಳಿ ವೈರಿಗೆ ಹೇಳ್ಬಿಟ್ಟಿದ್ರೆ ಏನು ಕಥೆ ಆಗ್ತಾಯಿತ್ತು? ಹಲ್ಲೆಲೂಯಾ. ಈಗ ಸನ್ಹರೀಬನ ಹೇಳಿದೆಯಲ್ಲ, ನಾನು 2,000 ಸೈನ್ಯ ಬೇಕಾದ್ರೆ ಕೊಡ್ತೀನಿ, ಸ್ವಲ್ಪ ಒಪ್ಪಂದ ಮಾಡ್ಕೊಂಡ. ಒಪ್ಪಂದ ಮಾಡಿಕೊಂಡ್ರೆ ಏನಾಗ್ತಾಯಿತ್ತು? ಅವರು ಯಾವಾಗಲೂ ಗುಲಾಮರಾಗಿ ಅವ್ರು ಹೇಳೋ ಮಾತು ಕೇಳ್ಕೊಂಡಿರ್ಬೇಕಿತ್ತು. ಗುಲಾಮರು ಏನು ಮಾಡ್ತಾರೆ? ನೀನು ಅಲ್ಲಿ ಕೂತ್ಕೊಂಡು ನಾನು ಅಲ್ಲಿ ಕೂತ್ಕೊಂಡು ಹೇಳ್ತಾರಾ? ಗುಲಾಮರು ಕೆಳಗಡೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರಬೇಕು. ದೇಶದವರು ಚೇರಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ. ಹಲ್ಲೆಲೂಯಾ. ನೀವು ಯಾರಾದರೂ ಗುಲಾಮರಾಗಿದ್ದೀರ, ಶತ್ರುವಿನ ಮಾತು ಕೇಳಿಕೊಂಡು ಇವತ್ತು ತಿಳ್ಕೊಳ್ಳಿ, ಶತ್ರುವಿನ ಮಾತು ನಂಬಬೇಡ್ರಿ, ವೈರಿಯ ಮಾತು ನಂಬಬೇಡ್ರಿ. ಅದು ಸುಳ್ಳು, ಅದು ಮೋಸ, ಅದು ಹವ್ವಳನ್ನು ಏದೇನ್ ತೋಟದಲ್ಲಿ ಸೈತಾನ್ ಮಾಡಿದ ಕೆಲಸ ಅದು. ಆದರೆ ದೇವರನ್ನು ನಂಬಿರಿ. ದೇವರ ಮಾತಲ್ಲಿ ಏನು ಅಲ್ಪ ಸ್ವಲ್ಪ ನೀರು ಹಾಕೋ ಥರ ಏನು ಮಾಯ
ಅವರ ವಾಕ್ಯಕ್ಕೆ ಏನು ಸೇರಿಸಿಕೊಳ್ಬೇಡಿ, ಅದರಲ್ಲಿ ಸ್ವಲ್ಪ ಲೂಸ್ ಬಿಡಬೇಡಿ, ಅದು ಸ್ವಲ್ಪ ಗಟ್ಟಿ, ಇದು ಕಠಿಣ ಮಾತಂದಲ್ಲಿ ಬಿಡಬೇಡಿ, ಆಗುದಷ್ಟು ಅದನ್ನು ಪಾಲನೆ ಮಾಡಿಕೊಳ್ಳಿ. ಅಷ್ಟು ಸೈನಿಕರು ಬಂದು ದೊಡ್ಡ ಜನ 1,75,000 ಬಂದು ಜನದಿಂದ ನಿಂತ್ಕೊಂಡಿದ್ದಾರೆ. ಇವರಿಗೆ 2,000 ಸೈನಿಕರು ಕೂಡ ಇಲ್ಲ. ಅಂದ ಪರಿಸ್ಥಿತಿಯಲ್ಲಿ ಇವರು ಅಳ್ತಾ ಇದ್ದಾರೆ, ಅಯ್ಯೋ ದೇವರೇ, ಮಕ್ಕಳು ಹುಟ್ಲಿಕ್ಕೆ ಸಮಯ ಆಯಿತು, ಬಲ ಇಲ್ಲ, ಬಲ ಸಾಲದು, ಅಳ್ತಾ ಇದ್ದಾರೆ. ಯೆಶಾಯ ಪ್ರವಾದಿ ಹೇಳ್ತಾ ಇದ್ದಾರೆ, ಭಯ ಪಡಬೇಡ, ಆತನು ನಿಮ್ಮ ಸಲಿಯಲ್ಲಿ ತನಕ ಬರುವುದಿಲ್ಲ. ಅವನಿಗೊಂದು ಮನೋಭ್ರಾಂತಿ ಮಾಡಿಕೊಂಡು ವಾಪಸ್ ಕರ್ಕೊಂಡು ಹೋಗ್ತೀನಿ. ಏನು ಮನೋಭ್ರಾಂತಿ? ಅವನು ನಿಂತಿದ್ದ ಜಾಗೆಯಲ್ಲಿ ಮಾರನೇ ದಿವಸ ನೋಡಿ ಬರುವಾಗ ಅವನ ಸೈನಿಕರಿಗೆ ಫೋನ್ ಕಾಲ್ ಮಾಡ್ತಾ ಇದ್ದೀನಿ, ನಿಮ್ಮ ಕರೆಯನ್ನು ಸ್ವೀಕರಿಸ್ತಾ ಇಲ್ಲ ನಿಮ್ಮ ಚಂದಾಗಾರರು. ಹಲ್ಲೆಲೂಯಾ. ಯಾಕೆ ಯಾಕೆ ಚಂದಾದಾರರಲ್ಲಿ ಒಬ್ಬರಲ್ಲೂ ಫೋನ್ ತೆಗಿಯೋಕ್ಕೆ ಶಕ್ತಿ ಇಲ್ಲ, ಎಲ್ಲ ಡೆಡ್ ಬಾಡಿ. ಹಲ್ಲೆಲೂಯಾ. ಹೆಣಗಳಾಗಿ ಬಿಟ್ಟಿದೆ. ಪ್ರಿಯ ದೇವರ ಮಕ್ಕಳೇ, ನನಗೂ ನಿನಗೂ ದೇವರ ಸಂರಕ್ಷಣೆ ಇದೆ, ದೇವರ ಪ್ರೊಟೆಕ್ಷನ್ ಇದೆ, ದೇವರ ಆಶೀರ್ವಾದ ಇದೆ. ಯಾವ ಸಂಹರೀವನು ನಿಮ್ಮನ್ನು ಮೋಸಗೊಳಿಸಬಾರದು. ಯಾವ ಸಂಹರೀವನಿಗೂ ಒಪ್ಪಿಸಿಕೊಡಬೇಡ, ಯಾವ ಸಂಹರೀವನಿಗೂ ನೀವು ಬಿಟ್ಟು ಕೊಡಬೇಡ. ಅಯ್ಯೋ ನೀನು ಹೇಳುತ್ತರನೂ ಇರ್ಬೋದು, ಇಲ್ಲ ಇಲ್ಲ, ದೇವರ ಮಾತಿಗೆ ಒಂದು ಕಾಂಪ್ರಮೈಸ್ ಮಾತಿಲ್ಲ. ಯೇಸು ಹೇಳಿದರೆ ಹೌದು ಅಂದರೆ ಹೌದು, ಇಲ್ಲ ಅಂದರೆ ಇಲ್ಲ. ನಿಮಗೆ ಯಾರು ಹೇಳೋ ಮಾತುಗೂ ಇಲ್ಲ. ಯೇಸು ಸ್ವಾಮಿ ನಿಮ್ಮನ್ನು ಕಾಪಾಡ್ತಾರ, ಹಾಗೆಯೇ ನಿಮ್ಮನ್ನು ಆಶೀರ್ವದಿಸ್ತಾರ, ಹಾಗೆಯೇ ನಿಮ್ಮನ್ನು ಸ್ವರ್ಗ ಕರ್ಕೊಂಡು ಹೋಗ್ತಾರ ಅಂತೆಲ್ಲ ಹೇಳ್ತಾರೆ. ಆಕಾಶದಿಂದ ಗಂಟಿಳಿಸ್ತಾರ. ನನಗೆ ಎಷ್ಟೋ ಜನ ಕೇಳಿದ್ದನ್ನು ನಾನು ಕೇಳಿಸ್ಕೊಂಡಿದ್ದೀನಿ. ನಾನು ನಿಜವಾಗಲೂ ಹೇಳ್ತೀನಿ, ನನ್ನ ದೇವರು ಇಷ್ಟು ಜನರ ಮಧ್ಯದಲ್ಲಿ ಹೇಳ್ತೀನಿ, ನನ್ನ ದೇವರು ಬೇಕಾದ್ರೆ ಆಕಾಶದಿಂದಲೂ ಇಳಿಸ್ತಾರೆ. ನಾನು ನಂಬುತ್ತೇನೆ. ನಂಬಿಕೆ ಉಂಟೋ ನಿಮಗೆ? ನಿಮಗಿದೆಯಾ ಅಂತ ನಂಬಿಕೆ? ಜೋರಾಗಿ ಸ್ತೋತ್ರ ಮಾಡಿ. ಅಂತ ನಂಬಿಕೆ ದೊಡ್ಡಗಳ ಫಲ ಕೊಡುತ್ತದೆ. ಕೆಲವರು ಅತ್ಯಂತ ಅದ್ಭುತವಾದ ಸಾಕ್ಷಿ ಹೇಳಲಿಕ್ಕೆ ಹೋಗ್ತಾ ಇದೆ. ಅತ್ಯಂತ ಅದ್ಭುತವಾದ ಕೆಲ ಸಾಕ್ಷಿಗಳು ಇಳಿತಾ ಇದೆ. ಓಹ್, ಅತ್ಯಂತ ಅದ್ಭುತ, ಅತ್ಯಂತ ಅದ್ಭುತ. ಮನುಷ್ಯರಿಗೆ ಕಣ್ಣಿಗೆ ಕಾಣಲಿಕ್ಕಾಗದ ಮಹತ್ ಕಾರ್ಯಗಳು ಜನರಲ್ಲಿ ನಡೀಲಿಕ್ಕೆ ಹೋಗ್ತಾ ಇದೆ. ನೀವು ಆ ವ್ಯಕ್ತಿ, ನೀನು ಆ ವ್ಯಕ್ತಿ. ಸ್ವೀಕರಿಸಿಕೋ, ಸ್ವೀಕರಿಸಿಕೋ. ಸ್ವೀಕರಿಸುವರ ಮೇಲೆ ವಂದನೆಯಪ್ಪ. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಸಮಯ ಮುಗಿದೋಗಿದೆಯಲ್ಲ. ನನ್ನ ಪ್ರೇಯರು ವಾಕ್ಯ ಇನ್ನೂ ಜಾಸ್ತಿ ಇತ್ತು, ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಲೆಲೂಯ್ಯ. ಅಲ್ಪವೇ ಸಾಕು, ಅಲ್ಲ ಒಂದೇ ಸಾಕು. ಮರಿಯಳು ಒಳ್ಳೆಯ ಅಂಶವನ್ನು ತೆರೆದುಕೊಂಡಿದ್ದಳು, ಮರಿಯಳು ಒಳ್ಳೆಯ ಅಂಶವನ್ನು ಆರಿಸಿಕೊಂಡಳು. ಪ್ರಿಯರೇ, ಯಾವರು ಕೇಳುವ ಮಾತುಗಳನ್ನು ಆರಿಸಿಕೊಳ್ಬೇಡ. ನಮ್ಮ ಸರ್ವಶಕ್ತನಾದ ಯೇಸು ಸ್ವಾಮಿ, ರಾಜಾದಿರಾಜರಾದ ಯೇಸು ಸ್ವಾಮಿ ಪವಿತ್ರಾತ್ಮನ ಮೂಲಕ ಮಾತಾಡೋದನ್ನು ನೀವು ಕೇಳಿಸಿಕೊಂಡು ಸ್ವೀಕರಿಸಿಕೊಂಡು ನೀವು ಅದ್ಭುತ ಮಾಡುವರಾಗಿ ನಡೆಯಿರಿ. ಹಲ್ಲೆಲೂಯ್ಯ. ನೀವು ಯಾರು ಬರುವಾಗ ಅಯ್ಯೋ ನಮ್ಮನ್ನು ಯಾರು ಕಾಣಿಸ್ಕೋಬೇಡ ಅಂಥ ಪಾಪಿಗಳಾಗಿಯೋ ಅಂಥ ಅಪರಾಧಿಗಳಾಗಿಯೋ ನಡಿಬೇಡ. ನನ್ನ ದೇವರು ನನ್ನಲ್ಲಿದ್ದರೆ ನನ್ನಿಂದಲೇ ಅದ್ಭುತ, ನಾನೇ ಒಂದು ಅದ್ಭುತ. ಹಲ್ಲೆಲೂಯ್ಯ. ಎಲ್ಲರೂ ಹಾಗೆ ಎದ್ದುಕೊಳ್ಳೋಣ, ಎಲ್ಲರೂ ಹಾಗೆ ಎದ್ದುಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈಗ ಯೌವನಸ್ಥರಿಗಾಗಿ ದೇವರು ಹೇಳ್ತಾ ಇದ್ದಾರೆ, ದಾನಿಯೇಲನು ತನ್ನ ದೇವರನ್ನು ಅರಿತಿದೆ, ಅವನ ದೇವರನ್ನು ನಂಬಿದೆ, ಅವನ ದೇವರಿಗಾಗಿ ವ್ರತಕಾಲ ಥರ ಅವನ ಇಷ್ಟ ಪದಾರ್ಥಗಳು ಬಿಟ್ಟು ಅವನು ಕಾಯಿಕೊಂಡಿದೆ. ಕಣ್ಣು ಮುಚ್ಚಿ ಎಲ್ಲರೂ ಗಮನಿಸ್ಕೊಳ್ಳಿ, ಸಮಯ ಕಳೆದುಕೊಳ್ಳಬೇಡ, ಎಲ್ಲ ಕಣ್ಣು ಮುಚ್ಕೊಳ್ಳಿ. ದಾನಿಯೇಲನು ಎಲ್ಲರ ಮುಂದೆ ಹೇಳ್ತಾ ಇದೆ, ನನಗೆ ಈ ಭಕ್ಷಣ ಪದಾರ್ಥಗಳು ಬೇಡ. ಅರಮನೆಯಲ್ಲಿದ್ದರು, ನನಗಿದೆಲ್ಲ ಬೇಡ. ನಾನು ಶೋಕಿತನಾಗಿ ನನ್ನ ಜನರ ಬಗ್ಗೆ ಬರಬೇಕಾದ ಘಟನೆಗಳು ಏನಂತೇಳಿ ಅಳುತ್ತಾ ಬೇಜಾರು ಮಾಡುತ್ತಾ ಶೋಕಿಸ್ತಾ ಇರುವಾಗ ದೇವರು ನನಗೆ ದರ್ಶನ ಮಾಡಿದರು ಎಂಬುದಾಗಿ ಅಂದ ದಾನಿಯೇಲನು ಸಿಂಹದ ಗೆವಿಯೊಳಗಡೆ ತೆಗೆದುಕೊಂಡು ಹಾಕುವಾಗ ದಾನಿಯೇಲನು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಮಾಡೋ ಪ್ರಾರ್ಥನೆಯನ್ನು ತಪ್ಪಿಸಲಿಲ್ಲ.
ಯೂದ ಕುಲದ ಸಿಂಹದ ಮರಿಗಳೇ, ಪ್ರಾರ್ಥನೆ ತಪ್ಪಿಸಬೇಡಿರಿ, ಆರಾಧನೆ ತಪ್ಪಿಸಬೇಡಿರಿ. ಒಂದು ಕಷ್ಟ ಬಂದೆಂದೇಳಿ ಯಾರಾದ್ರೂ ನಿಮ್ಮ ಬಗ್ಗೆ ಏನೋ ಹೇಳುವಾಗ ಚರ್ಚ್ ಬಿಟ್ಟು ಓಡಬೇಡಿರಿ. ಯೂದ ಕುಲದ ಸಿಂಹ. 2 ದಿವಸ ನಿಮಗೆ ಕಷ್ಟಗಳಿರುತ್ತದೆ, ಆದರೆ ಮೂರನೇ ದಿವಸ ಬರುತ್ತದೆ ನಿನಗೆ. ಯೇಸು ಸ್ವಾಮಿಯನ್ನು ಶಿಲುಬೆಯಲ್ಲಿ ಹಾಕಿದ್ರು ಪ್ರಿಯರೇ ಶುಕ್ರವಾರ, ಅವನ್ ನೊಂದಿದ್ರು ಪ್ರಿಯರೇ ಶುಕ್ರವಾರ, ಅವನ್ ವೇದನೆ ಪಟ್ಟರು ಪ್ರಿಯರೇ ಶುಕ್ರವಾರ, ಅವನ ಅಪಮಾನಿಸಲ್ಪಟ್ಟರು, ನಿಂದಿಸಲ್ಪಟ್ಟಿದ್ರು, ಕಾರ್ಕಿಸಿ ಉಗುಳಿದರು, ಅವನ ಕೂದಲು ಎಳೆದು ಹಾಕಿದರು, ಅವನ ಎದೆಗೆ ಶೂಲು ಹಾಕಿದರು, ಅವನ ತಲೆಗೆ ಮುಳ್ಳು ಕಿರೀಟ ಹಾಕಿದರು. ಎಲ್ಲ ನಮಗಾಗಿ ಯೇಸು ಸ್ವಾಮಿ ಕ್ಷಮಿಸಿದೆ, ಸಹಿಸಿದೆ, ನಮಗೆ ಬಿಡುಗಡೆಗಾಗಿ. ಆದರೆ ಅದೇ ಯೇಸು ಸ್ವಾಮಿ ಶನಿವಾರ ಸುಮ್ಮನೆ ಇದ್ದಿದ್ದಾರೆ. ಶನಿವಾರ ಇದೆ, ನಮಗೊಂದು ಶುಕ್ರವಾರ ಇದೆ, ನಮಗೊಂದು ಶನಿವಾರ ಇದೆ. ಮರಿಬೇಡಿ, ಬೇಜಾರು ಮಾಡಬೇಡ. ಶುಕ್ರವಾರ ನೋಡಿ ಬೇಜಾರು ಮಾಡಬೇಡ, ಭಯಂಕರ ಕಷ್ಟ. ಶನಿವಾರ ನೋವು, ಅಯ್ಯೋ ಹಿಂಗಾಗೋಯ್ತಲ್ಲ, ಬೇಜಾರು ಮಾಡಬೇಡಿ. ನಿನಗೊಂದು ಭಾನುವಾರ ಇದೆ, ಪುನರುತ್ಥಾನದ ದಿವಸ ಇದೆ, ಪುನರುತ್ಥಾನದ ಶಕ್ತಿ ಬರುತ್ತದೆ, ಬಂಡೆ ಕಲ್ಲುಗಳು ಉರುಳಿ ಹೋಗುತ್ತದೆ. ಶಕ್ತನಾದವನು ಬಂಡೆಯನ್ನು ಸೀಳಿ ಹೊರಗಡೆ ಬರುತ್ತಾರೆ. ನೀನಾಗಿರುವ ನಿನ್ನ ಸಮಸ್ಯೆಯಿಂದ, ನೀನಾಗಿರುವ ನಿನ್ನ ಪರಿಸ್ಥಿತಿಯಿಂದ ಒಂದು ಹೂವಿನಂತೆ ಹೊರಗಡೆ ತರುತ್ತಾರೆ. ಇದು ನಮ್ಮ ದೇವರ ಮಹಿಮೆ, ಇದು ನಮ್ಮ ಕರ್ತನ ಮಹಿಮೆ, ಇದು ನಮ್ಮ ರಾಜನ ಮಹಿಮೆ. ಆದ್ದರಿಂದ ಯೂದ ಕುಲದ ಸಿಂಹದ ಮರಿಗಳೇ, ದೃಢಚಿತ್ತರಾಗಿರಿ, ಉಪವಾಸ ಪ್ರಾರ್ಥನೆಯಲ್ಲಿ ಭಾಗವಹಿಸಿರಿ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಪ್ರಾರ್ಥಿಸಿರಿ. ಹಲ್ಲೆಲೂಯಾ. ಹೇ ಹೇ ಲೈನ್ ಆಫ್ ಜೂದಾ, let the lion is roar. Hey, hey, lion of Judah, let the lion is roar. Heavenly nations sing away, God is so near. Heavenly nations sing away, God is so near. ಎಲ್ಲರೂ ಕೂಡ ಕಣ್ಣು ಮುಚ್ಚಿಕೊಳ್ಳಿ. ನಾವು ಯೂದ ಕುಲದ ಸಿಂಹ, ಯಾವ ಯೂದ ಕುಲದ ಸಿಂಹಗಳು. ಇನ್ನು ನಮ್ಮ ಶಕ್ತಿ ನಾವು ತಿಳಿಯದೆ ಹೋಗಿದ್ದೀರಾ? ಯೆಹೋವನನ್ನು ಆಶ್ರಯಿಸಿಕೊಳ್ಳುವರು, ದೃಢಚಿತ್ತರಾಗಿ ನಿಂತುಕೊಂಡು ಕೃತಾರ್ಥರಾಗುವರು, ಅವರ ಅದ್ಭುತಗಳು ನೋಡುವರು, ಅವರು ಪರಲೋಕದಿಂದ ಸ್ವೀಕರಿಸುವರು, ಅವರು ದೊಡ್ಡ ಕಾರ್ಯಗಳು ಮಾಡುವರು, ಅವರಿಂದ ಅಗ್ನಿ ಹೊರಡುತ್ತದೆ, ಅವರು ಬೆಂಕಿಯಾಗಿರ್ತಾರೆ. ನಾವು ನಮ್ಮನ್ನೇ ಸಮರ್ಪಿಸಿ ಕೊಡೋಣ. ಎಲ್ಲರೂ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ನಾವು ಯಾರು ಮಕ್ಕಳೇ? ದೇವರ ಮಕ್ಕಳೇ. ನಾವು ಯಾರು? ನಾವು ದೇವರ ಮಕ್ಕಳು. ದೇವರ ಆಸ್ತಿಗೆಲ್ಲ ನಾವೇ ಸ್ವತಂತ್ರ ಮಾಡಿಕೊಳ್ಳಿಕ್ಕಿರುವ ದೇವರ ಬಾಧ್ಯಸ್ಥರಾಗಿದ್ದೀರಾ. ಈ ಉಪವಾಸ ಪ್ರಾರ್ಥನೆಗಳಲ್ಲಿ ಭಾಗವಹಿಸಿ ನಾವು ನಮ್ಮನ್ನೇ ಶಕ್ತಿಪಡಿಸೋಣ, ನಮ್ಮನ್ನೇ ಬಲಪಡಿಸೋಣ, ನಮ್ಮನ್ನೇ ಸರಿಪಡಿಸೋಣ. ಮಾತಲ್ಲಿ, ಕೆಲಸಗಳಲ್ಲಿ, ಯೋಚನೆಗಳಲ್ಲಿ ನಮ್ಮಲ್ಲಿ ತಪ್ಪುಗಳು ಬಂದಿರಬಹುದು. ಉಪವಾಸ ದಿನಗಳಲ್ಲಿ ನಮ್ಮನ್ನೇ ಅರಿಕೆ ಮಾಡೋಣ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿ ಬಿಟ್ಟು ಬಿಡೋಣ. ಎಲ್ಲ ಅಪರಾಧಗಳು ಕ್ಷಮಿಸೋ ದೇವರ ಹತ್ರ ಕ್ಷಮೆಗೆ ಒಪ್ಪಿಸಿಕೊಡೋಣ. ನಮ್ಮ ದೇವರು ತುಂಬ 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 ಪ್ರೀತಿಯುಳ್ಳವರು. ನಮ್ಮನ್ನು ಕರುಣಿಸ್ತಾರೆ, ನಮ್ಮನ್ನು ಕ್ಷಮಿಸ್ತಾರೆ, ನಮಗೆ ಆಶೀರ್ವಾದ ಕೊಡುತ್ತಾರೆ, ನಮಗೆಲ್ಲ ಉಪಕಾರ ಮಾಡುವನಾಗಿದ್ದಾರೆ. ನಾವು ಇವತ್ತು ಕೇಳಿದ ವಾಕ್ಯ ಪ್ರಕಾರ ದೇವರ ನಾಮದ ಮಹಿಮೆಗಾಗಿ ನಿಲ್ಲುವ ಇಸ್ಕಿಯನ ಮುಂದೆ ಒಂದು ಸೈನ್ಯ ಬಂದು ನಿಂತಿದೆ. 1,85,000 ಜನ ಬಂದು, ನಿನ್ನ ದೇವರಿಂದ ಏನೂ ಆಗುವುದಿಲ್ಲ, ನಿನಗೂ ಕೂಡ ಸೈನ್ಯ ಬಲ ಇಲ್ಲ, ಸುಮ್ಮನೆ ಬಂದು ನನಗೆ ಅಡ್ಡ ಬಿದ್ದು ನನ್ನ ಸೇವಕನಾಗಿರೋದು ಹೇಳುವಾಗ ದೇವರನ್ನ ಅರಿತವರು ಶಕ್ತವಾಗಿ ದೃಢವಾಗಿ ನಿಂದು ದೇವರಿಗೆ ಕೇಳಿಕೊಂಡರು. ದೇವರೇ, ನಾನು ಏನ್ ಮಾಡಲಿ? ಈ ಕಷ್ಟ ಕಾಲಕ್ಕೆ ನಾನೇನ್ ಮಾಡಲಿ?
ದೇವರ ಮಾತು ಹೊರಟಿದೆ. ನೀನಿದ ನಿಮಿತ್ತ ಭಯಪಡಬೇಡ, ಅಂಜಿಕೊಳ್ಳಬೇಡ, ನಾನಿದ್ದೀನಿ. ದೇವರು ಹೇಳ್ತಾ ಇದ್ದಾರೆ, ನಾನಿದ್ದೇನೆ ಮಕ್ಕಳೇ, ನೀವು ಹಂಚಬೇಡ, ನೀವು ಭಯಪಡಬೇಡ. ನನ್ನ ಒಂದು ದೂತನ್ನು ಕಳಿಸಿದರೆ ಸಾಕು, ನಿಮ್ಮ ಎಲ್ಲ ಅಡ್ಡ ಗೋಡೆಗಳು ಪುಟಿ ಪುಟಿ ಪುಟಿಯಾಗುತ್ತವೆ. ಅಂತ ಸರ್ವಶಕ್ತನ ಪವರ್ಫುಲ್ ಆದ ದೇವರ ಮರಿಗಳು ನಾವು, ದೇವರ ಮಕ್ಕಳು ನಾವು, ದೇವರ ಅಭಿಷೇಕ ತುಂಬಲ್ಪಟ್ಟವರು ನಾವು. ನಮ್ಮನ್ನೇ ಸಮರ್ಪಿಸಿಕೊಡೋಣ, ನಮ್ಮನ್ನೇ ಒಪ್ಪಿಸಿಕೊಡೋಣ. ಸರ್ವಶಕ್ತನಾದ ದೇವರೇ, ನಿಮಗೆ ನಾವು ವಂದನೆ ಸಲ್ಲಿಸುತ್ತೇವೆ. ಈ ಸಮಯದಲ್ಲಿ ನಾವು ಕೇಳಿದ ವಾಕ್ಯ ಪ್ರಕಾರ ನಿನ್ನ ಅಗ್ನಿಯಾತ್ಮ ಇಳಿದು ಬಂದು ದೇವರೇ ನಿನ್ನ ಮಕ್ಕಳನ್ನು ಬಲಪಡಿಸಲಿ. ಕರ್ತನೆ, ನಾವು ಯಾರಾಗಿದ್ದೀವಿ, ನಾವು ಏನಾಗಿದ್ದೀವಿ ಕರ್ತನೆ ನಮಗೆ ಗೊತ್ತಿಲ್ಲದ ಕಾರಣ ನಾವು ಎಷ್ಟೋ ದಿವಸಗಳಲ್ಲಿ ಆಶೀರ್ವಾದಗಳಿಗೆ ನಷ್ಟವಾಯಿತು. ಸನ್ಹರೀಬಿನ ತರುವ ಶತ್ರುಗಳು ಹಲವಾರು ವಿಧವಾದ ಒಳ್ಳೆ ಒಳ್ಳೆ ಮಾತುಗಳು ಹೇಳಿ ನಮ್ಮ ಮನಸ್ಸು ಚಂಚಲ ಮಾಡಿಕೊಂಡು ನಮಗೆ ಅನೇಕ ಕಷ್ಟ ನಷ್ಟಗಳು ಬರಲಿಕ್ಕೆ ಅದು ಕಾರಣವಾಯಿತು. ಇವತ್ತು ನಾನು ತಿಳ್ಕೊಳ್ತೀನಿ, ಸನ್ಹರೀಬನ ಮಾತುಗಳು ಕಿವಿ ಕೊಡಬೇಡ. ಅವನು ಹೇಳುವ ಒಳ್ಳೆ ಮಾತುಗಳು ಬೇಕಾಗಿಲ್ಲ, ನಾಳೆ ಅದು ನನಗೆ ತುಂಬ ತೊಂದರೆ ಕೊಡುವುದಾಗಿರುತ್ತದೆ. ಆದ್ದರಿಂದ ಇವತ್ತು ನಾನು ಯೇಸುವನ್ನೇ ಸ್ವೀಕರಿಸಿಕೊಳ್ಳುತ್ತೇನೆ. ಕರ್ತನೆ, ನಿಮ್ಮ ಸನ್ನಿಧಿಯಲ್ಲಿ ನನ್ನನ್ನು ಸಮರ್ಪಿಸುತ್ತೇನೆ. ಸನ್ಹರೀಬನ ಮಾತಲ್ಲಿ ನಾನು ಹಂಚುವುದಿಲ್ಲ. ಹಿಸ್ಕೀಯನು ದೇವರ ಮಗನು, ದೇವ ಸೇವಕರು ನಿಂದುಕೊಂಡು ಹೇಳುತ್ತಾ ಇದ್ದಾರೆ, ಭಯಪಡಬೇಡ ಎಂಬುದಾಗಿ. ನಾವು ದೇವ ಸೇವಕರು, ದೇವರ ಮಾತು, ರಾಜನ ಮಾತು, ನಾವು ದೇವರ ಮಾತು ನಾವು ನಂಬುತ್ತೇವೆ. ನಾವು ಭಯ ಪಡೋದಿಲ್ಲ. ಒಂದು ದಂಡು ಬೆಂದು ಇಳಿದರೂ ನಾನು ಭಯ ಪಡೋದಿಲ್ಲ. ನಿನ್ನಿಂದಲೇ ನಾನು ಪ್ರಾಕಾರವನ್ನು ದಾಟುವನು. ದಾವೀದನು ಹೇಳುತ್ತಾರೆ, ದೇವರೇ ಎಲ್ಲರಲ್ಲೂ ಕೂಡ ಬಲ, ಶಕ್ತಿ, ಪರಾಕ್ರಮ ತುಂಬಲಿ. ಎಲ್ಲ ಬಲಹೀನತೆ, ಎಲ್ಲ ಭಯ ಭೀತಿ ಬಿಟ್ಟು ಹೋಗಲಿ. ನಾನು ಸೋತು ಹೋಗುತ್ತದೋ, ನಾನು ಕುಂದಿ ಹೋಗುತ್ತದೋ, ನನಗೆ ದೇವರ ಮಗಳ ಬದುಕಕ್ಕಾಗಲ್ಲವೋ, ಭಯಪಡಬೇಡ. ನನ್ನ ದೇವರು ಎಲ್ಲ ಶಕ್ತಿಯನ್ನು ಜಯಿಸಿದ್ದಾರೆ. ನನ್ನ ದೇವರು ನಿನ್ನ ವೈರಿಯನ್ನು ಸೋಲಿಸಿದ್ದಾರೆ. ನನ್ನ ದೇವರು ನಿಮ್ಮ ವೈರಿಯನ್ನು ಸೋಲಿಸಲಿಕ್ಕಾಗಿ ದೂತರನ್ನು ಈಗಲೇ ಕಳಿಸಿದ್ದಾರೆ. ದೂತರು ಮುಂದೆ ಹೊರಟು ಹೋಗಿದ್ದಾರೆ. ಇವತ್ತು ನೀನು ಅದ್ಭುತವನ್ನು ಸ್ವೀಕರಿಸಿದ್ಯಾ? ಇವತ್ತು ನೀನು ಮನೆಗೆ ಹೋಗುವಾಗ ನಿನ್ನ ಜೀವನದಲ್ಲಿ ಎಲ್ಲೆಲ್ಲಿ ಆ ವೈರಿ ನಿನಗೆ ಹಿಂಸೆ ಕೊಟ್ಟಿದೆಯೋ, ಈ ಸಭೆಗೆ ಹಿಂಸೆ ಕೊಟ್ಟಿದೆಯೋ, ಓ ರಾಭಾ ರೀಶೇ ಖೇಬವ, ಆ ವೈರಿ ಇವತ್ತು ನಿಷ್ಫಲವಾಗುತ್ತಾ ಇದೆ. ಆ ವೈರಿಗಳನ್ನು ದೂತರು ಓಡಿಸ್ತಾ ಇದೆ. ದೂತರು ಅದನ್ನು ಡೀಲ್ ಮಾಡ್ತಾ ಇದೆ. ಆ ವೈರಿಗಳೊಂದಿಗೆ ದೂತರು ಡೀಲ್ ಮಾಡ್ತಾ ಇದೆ. ಅಗ್ರಿ. ಓ ವಂದನೆಯಪ್ಪ, ವಂದನೆಯಪ್ಪ, ವಂದನೆಯಪ್ಪ. ನೀ ಮಾಡುವ ಮಹತ್ಕಾರ್ಯಕ್ಕಾಗಿ ಸ್ತೋತ್ರ. ನೀ ಮಾಡುವ ಮಹತ್ಕಾರ್ಯಗಳಿಗಾಗಿ ಸ್ತೋತ್ರ. ನೀ ಮಾಡುವ ಮಹತ್ಕಾರ್ಯಗಳಿಗಾಗಿ ಸ್ತೋತ್ರ. ನಾವು ಎಲ್ಲಿದ್ದೀವಿ ಅಪ್ಪ, ಆದರೆ ದೂತರು ಎಲ್ಲೆಲ್ಲಿ ಹೋಗಿ ಕಾರ್ಯ ಮಾಡ್ತಾ ಇದೆಯಲ್ಲ, ಅದಕ್ಕಾಗಿ ಸ್ತೋತ್ರ, 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 ಸ್ತೋತ್ರ. ಕರ್ತನೆ, ನಿಮಗೆ ನಾವು ವಂದನೆ ಸಲ್ಲಿಸುತ್ತೇವೆ. ಕರ್ತನೆ, ನಮಗಾಗಿ ದೂತರನ್ನು ಕಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲೆಲ್ಲಿ ಯಾವ್ಯಾವ ಕಾರ್ಯಗಳು ದೂತರು ನೋಡಿಕೊಳ್ಬೇಕೋ ಅಲ್ಲಲ್ಲಿ ದೂತರು ಹೋಗಿ ಆ ಕಾರ್ಯಗಳು ಜವಾಬ್ದಾರಿ ತೆಗೆದುಕೊಂಡಿರೋದಕ್ಕಾಗಿ ಸ್ತೋತ್ರ. ಅದು ಈಗಲೇ 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 ಶುರುವಾಗಿರೋದಕ್ಕಾಗಿ ಸ್ತೋತ್ರ. ಇವತ್ತೇ ಒಂದು ಅದ್ಭುತ ಎಲ್ಲರಿಗೂ ಸಿಕ್ಕುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಈ ಸಭೆಗೂ ಸಿಕ್ಕುವಂತೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನಿಮಗೆ ಎಲ್ಲ ಘನತೆಯು ಸಮರ್ಪಿಸುತ್ತೇವೆ. ದೇವರೇ, ದೃಢಚಿತ್ತರಾಗಿದ್ದು ಬಲವಾಗಿದ್ದು ನಿಮ್ಮ ಮಹಿಮೆಯುಳ್ಳ ಮಕ್ಕಳಾಗಿ ಕಾಣಿಸಿಕೊಳ್ಳಿಕ್ಕೆ ದೇವರೇ ಎಲ್ಲರಿಗೂ ಸಹಾಯ ಮಾಡಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ. ಪ್ರಿಯ ವೀಕ್ಷಕರೇ, ನೀವು ಹೊಂದಿದ ಆಶೀರ್ವಾದವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನೀವು ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8217761567. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.